हालेलुया 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 चलिए परमेश्वर के वचन की तरफ ಬನ್ನಿ जाएंगे। ಕರ್ತನ ವಚನದ ಕಡೆಗೆ ನಾವು ಹೋಗೋಣ. स्तोत्र संहिता 113 की तरफ हम लक्ष्य लगाएंगे। ಕೀರ್ತನೆ 113 ಕಡೆಗೆ ನಾವು ಲಕ್ಷ್ಯವನ್ನು ಹರಡಿಸೋಣ. स्तोत्र 113 से लेके 118 तक पढ़ेंगे तो ಕೀರ್ತನೆ 113 ರಿಂದ ಹಿಡಿದುಕೊಂಡು 18 ರವರೆಗೆ ಓದುವುದಾದರೆ वो एक स्पेशल स्तोत्र है। ಅದು ಒಂದು ವಿಶೇಷವಾದ ಕೀರ್ತನೆ ಆಗಿದೆ. उसको हालेल स्तोत्र बोलते जाते ಅದಕ್ಕೆ ಹಾಲೇಲ್ ಕೀರ್ತನೆ ಎಂಬುದಾಗಿ ಹೇಳಲಾಗಿದೆ. हालेल का मतलब है परमेश्वर को स्तुति करने वाला स्तोत्र। ಹಾಲೇಲ್ ಅದರ ಅರ್ಥ ಕರ್ತನಿಗೆ ಸ್ತುತಿಸುವಂತ ಕೀರ್ತನೆ. स्तोत्र 113 और 14 ಕೀರ್ತನೆ 113 ಮತ್ತೆ 14. ओके सो ये जो स्तोत्र है ये पास ओवर पस्का हब वलांडरनाचं सण आहे। पस्का हब पास ओवर को वलांडरनाचं सण जो आहे त्या काळामध्ये हे 6 स्तोत्र वाचते। ಪಸ್ಕಾ ಹಬ್ಬದ ಸಮಯದಲ್ಲಿ ಆ ಕಾಲದಲ್ಲಿ ಈ 6 ಕೀರ್ತನೆಯನ್ನು ಬರೆಯಲಾಗಿದೆ. सो 113 और 114 वो भोजन के शुरुआत में पढ़ते हैं। 113ನೇ ಕೀರ್ತನೆ 114 ಅದು ಭೋಜನದ ಮುಂಚೆ ಬರೆದಿರುವ ಕೀರ್ತನೆ ಆಗಿದೆ. 115 और 116 वो खाना खाने के बाद पढ़ते हैं। 115 116 ಅದು ಊಟ ಆದ ಮೇಲೆ ಓದ್ತಾರೆ. और उस त्योहार के समय में वो पढ़ते हैं। ಮತ್ತೆ ಆ ಹಬ್ಬದಲ್ಲಿ ಪಸ್ಕಾ ಹಬ್ಬದಲ್ಲಿ ಈ ಕೀರ್ತನೆಯನ್ನು ಓದ್ತಾರೆ. सो ये जो त्योहार है जो पास ओवर का त्योहार क्या याद दिलाता ಈ है? ಪಸ್ಕಾ ಹಬ್ಬ ಅನ್ನುವಂಥದ್ದು ಇದು ಏನನ್ನು ನಮಗೆ ನೆನಪು ಮಾಡ್ತದೆ? इजरायली लोग मिस्र देश से बाहर आने का वो याद दिलाता है। ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬರುವುದನ್ನು ನಮಗೆ ನೆನಪು ಮಾಡಿಸುತ್ತದೆ. बंधन से बाहर आने का याद दिलाता है। ಬಂಧನದಿಂದ ಹೊರಗಡೆ ಬರುವಂತದ್ದನ್ನು ನೆನಪು ಮಾಡಿಸುತ್ತದೆ. अंधकार से बाहर आने का याद दिलाता है। ಅಂಧಕಾರದಿಂದ ಹೊರಗಡೆ ಬರುವಂತದ್ದನ್ನು ನೆನಪು ಮಾಡಿಸುತ್ತದೆ. गुलामगिरी से बाहर आने का याद दिलाता है। ಗುಲಾಮತನದಿಂದ ಹೊರಗಡೆ ಬಂದದ್ದನ್ನು ನೆನಪು ಮಾಡಿಸುತ್ತದೆ. वो लोग रोने की स्थिति से वो लोग हंसने की स्थिति में आने का दिखाता है। ಅಳುವಂತ ಸ್ಥಿತಿಯಿಂದ ನಗುವಂತ ಸ್ಥಿತಿಗೆ ಬಂದದ್ದನ್ನು ನೆನಪು ಮಾಡಿಸುತ್ತದೆ. आज भी यहूदी लोग ये पढ़ते हैं। ಇವತ್ತು ಕೂಡ ಯಹೂದಿಯವರು ಅದನ್ನು ಓದ್ತಾ ಇರ್ತಾರೆ. जो लोग यहूदी उधर इजराइल में रहते हैं वो लोग 15 बार पढ़ते हैं, 18 बार पढ़ते हैं। ಇಸ್ರಾಯೇಲ್ ನಲ್ಲಿರುವ ಯಹೂದಿಯರು ಅವರು 18 ಸಾರಿ ಇದನ್ನು ಓದ್ತಾರೆ. आज भी ಇವತ್ತಿಗೂ ಕೂಡ. और जो लोग इजराइल के बाहर रहते हैं ना वो सब लोग 21 बार पढ़ते हैं, साल में 21 बार पढ़ते हैं। ಇಸ್ರಾಯೇಲ್ ಹೊರಗಡೆ ಇರುವವರು ವರ್ಷಕ್ಕೆ 21 ಸಾರಿ ಅದನ್ನು ಓದ್ತಾರೆ. वो लोग अपने आप को याद दिलाते हैं कहां से परमेश्वर हमें लेके आया है। ಅವರು ತಮಗೆ ತಾವು ನೆನಪು ಮಾಡಿಸ್ತಾರೆ ಎಲ್ಲಿಂದ ನಮ್ಮನ್ನು ಕರ್ತನು ಕರೆದಿದ್ದಾನೆ ಎಂಬುದಾಗಿ. कभी कभी याद दिलाना चाहिए कहां से मुझे परमेश्वर ने उठाया है। ಕೆಲವೊಮ್ಮೆ ನಮಗೆ ನಾವು ನೆನಪು ಮಾಡಿಸಬೇಕು ಎಲ್ಲಿಂದ ಕರ್ತನು ನಮ್ಮನ್ನು ಎತ್ತಿದ್ದಾನೆ ಎಂಬುದಾಗಿ. वो मैं बताने वाला हूं। ಅದನ್ನ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ और ಇದ್ದೇನೆ. इसको और एक भाषा में मिस्र देश इजिप्शियन हालेल, मिस्र देश का हालेल बोल के भी इसको टाइटल दिया गया है। ಇನ್ನೊಂದು ಭಾಷೆಯಲ್ಲಿ ಒಂದು ಈಜಿಪ್ತಿನ ಒಂದು ಹಾಲೇಲ್ ಎಂಬುದಾಗಿ ಅದಕ್ಕೆ ಟೈಟಲ್ ಕೊಡಲಾಗಿದೆ. सो पास ओवर जो है वो त्योहार है जहां वो याद करते हैं यावे परमेश्वर ने कितनी बड़ी कृपा हमारे जीवन में किया है। ಪಸ್ಕಾ ಹಬ್ಬ ಅನ್ನುವಂಥದ್ದು ಇದು ನಮಗೆ ನೆನಪು ಮಾಡಿಸುತ್ತದೆ ಯಾವೇ ಕರ್ತನು ಎಷ್ಟು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಅವರಿಗೆ ಅದು ನೆನಪು ಮಾಡಿಸುತ್ತದೆ. याद दिला के वो गाते हैं, ಅದನ್ನು ನೆನಪು ಮಾಡಿಸಿ ಅವರು ಅದು ಹಾಡ್ತಾರೆ. कभी कभी हम भी ये याद करके करके गाना है। ಕೆಲವೊಮ್ಮೆ ನಾವು ಕೂಡ ಇದನ್ನು ನೆನಪು ಮಾಡಿ ಮಾಡಿ ಹಾಡಬೇಕು. so परमेश्वर इस फास्टिंग प्रेयर के समय में मैं मानता हूं कि ये थोड़े स्तोत्र से हमसे बात करने वाला है। ನಾನು ನಂಬುತ್ತೇನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಈ ಎಲ್ಲ ಕೀರ್ತನೆಗಳಿಂದ ಕರ್ತನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. 113वां स्तोत्र सब लोग ओपन कीजिए। ಎಲ್ಲರೂ 113ನೇ ಕೀರ್ತನೆಯನ್ನು ತೆರೆಯೋಣ. इंग्लिश में ये शब्द आता है प्रेज द लॉर्ड। ಇಂಗ್ಲಿಷ್ ನಲ್ಲಿ ಈ ಶಬ್ದ ಬರ್ತದೆ ಪ್ರೇಸ್ ದ ಲಾರ್ಡ್. सब मिलके कहिए प्रेज द लॉर्ड। ಎಲ್ಲರೂ ಒಟ್ಟಾಗಿ ಹೇಳೋಣ ಪ್ರೇಸ್ ದ ಲಾರ್ಡ್. पहला वचन कोई तो पढ़िए। ಮೊದಲನೇ ವಚನ ಯಾರಾದ್ರೂ ಓದ್ತೀರಾ? परमेश्वराचे आवाज उठा के कन्नड़ದಲ್ಲಿ ಹೋದ್ರೆ ओके सो यावे को स्तुति हो जाए। हालेलुया 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 हालेलुया। ओके इंग्लिश में पढ़ेंगे तो ಇಂಗ್ಲಿಷ್ ನಲ್ಲಿ ಓದುವುದಾದ್ರೆ उधर है प्रेज द लॉर्ड। ಅಲ್ಲಿ ಪ್ರೇಸ್ ದ ಲಾರ್ಡ್ ಎಂಬುದಾಗಿ सब ಹೇಳಲ್ಪಟ್ಟಿದೆ. लोग बोलते हैं प्रेज लॉर्ड प्रेज लॉर्ड प्रेज लॉर्ड बोलते हैं ना। ನಾವೆಲ್ಲರೂ ಹೇಳ್ತೇವಲ್ಲ ಪ್ರೇಸ್ ದ ಲಾರ್ಡ್ ಎಂಬುದಾಗಿ. क्यों? ಯಾಕೆ? बोलते पता नहीं. प्रेज लॉर्ड प्रेज लॉर्ड प्रेज लॉर्ड प्रेज लॉर्ड प्रेज द लॉर्ड कहते रहते हैं. ओके कल मैं सुबह के सेशन में हम सब जो पहले सेशन में थे हम ध्यान कर रहे थे ये। ನಿನ್ನೆ ಮುಂಚಾನೆ ಒಂದು ಸೆಷನ್ ಅಲ್ಲಿ ನಾವು ಯಾರೆಲ್ಲ ಇದ್ವಿ ಅವರು ಧ್ಯಾನ ಮಾಡ್ತಾ ಇದ್ವಿ. ओके प्रेज द लॉर्ड 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 प्रेज द लॉर्ड. ओके प्रेज द लॉर्ड सच दिल से बोलना चाहिए यावे तुझे स्तुति हो तुझे स्तुति हो। ಹೃದಯದಿಂದ ಹೇಳಬೇಕು ಯಾಹುವೆ ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ. एक ट्रेडिशन बन गया है, ಒಂದು ಸಂಪ್ರದಾಯವಾಗಿದೆ. ಸಂಪ್ರದಾಯವಾಗಿದೆ. कैसे हो तुम?
ನೀವು ಹೇಗಿದ್ದೀರಾ? अच्छे हैं. ಆರಾಮಿದ್ದೇವೆ. तर जरा दुखायला इकडं. ಆದ್ರೆ ಸ್ವಲ್ಪ ಇಲ್ಲಿ ನೋಯ್ತಾ ಇದೆ. आणि कसा आहे ब्रदर? ಹೇಗಿದ್ದೀರಾ ಸಹೋದರನೇ? बरा आहे, आराम आहे, आराम आहे. ಆರಾಮಿದ್ದೇವೆ. डोकं थोडं दुखायला. ಸ್ವಲ್ಪ तले ನೋಯ್ತಾ आराम, ಇದೆ. मग असं कसं आराम आहे म्हणता? ಮತ್ತೆ ಹೇಗೆ ನೀವು ಆರಾಮಿದ್ದೀರಾ ಎಂಬುದಾಗಿ ಹೇಳ್ತೀರಾ? असंच म्हणायचं. ಸುಮ್ನೆ ಹೇಳ್ಬೇಕು. ओके, ते ट्रेडिशन झालंय ते. ಅದು ಒಂದು ಸಂಪ್ರದಾಯವಾಗಿದೆ. हाउ आर यू? फाइन. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ओके, गॉड ब्लेस यू, गॉड ब्लेस यू. ದೇವರು ನಿಮ್ಮನ್ನ ಆಶೀರ್ವದಿಸಲಿ. उसी तरह प्रेज द लॉर्ड एक ट्रेडिशन हो ಅದೇ गया. ರೀತಿಯಾಗಿ ಪ್ರೇಸ್ ದ ಲಾರ್ಡ್ ಇದು ಒಂದು ಸಂಪ್ರದಾಯ ಆಗಿದೆ. लेकिन वो प्रेज द लॉर्ड में बहुत बड़ा चमत्कार है. ಆದ್ರೆ ಆ ಒಂದು ಪ್ರೇಸ್ ದ ಲಾರ್ಡ್ ಅಲ್ಲಿ ಒಂದು ದೊಡ್ಡ ಅದ್ಭುತ ಇದೆ. क्योंकि प्रेज बहुत बड़ा चीज है. ಸ್ತೋತ್ರ ಅನ್ನುವಂಥದ್ದು ಒಂದು ದೊಡ್ಡ ಕಾರ್ಯವಾಗಿದೆ. जब इजरायली लोग यू नो यरीको के दीवार के अगिर बिगर में प्रेज करने लगे, वो दीवार गिर गई. ಯಾವಾಗ ಇಸ್ರಾಯೇಲ್ ಜನರು ಎರಿಕೋ ಗೋಡೆಗೆ ಸುತ್ತುತ್ತಾ ಅವರು ಸ್ತುತಿಸ್ತಾ ಇದ್ರು, ಆ ಗೋಡೆಯು ಬಿದ್ದು ಹೋಯಿತು. वो लोग स्तुति समझ के स्तुति कर रहे थे. ಸ್ತುತಿಯನ್ನು ಅರ್ಥ ಮಾಡಿಕೊಂಡು ಅವರು ಸ್ತುತಿಸ್ತಾ ಇದ್ರು. ऐसे ही स्तुति नहीं कर रहे थे. ಸುಮ್ಮನೆ ಅವರು ಸ್ತುತಿಸ್ತಾ ಇರ್ಲಿಲ್ಲ. मोशे बोला बोल के प्रेज लॉर्ड बोल के नहीं बैठे थे. ಮೋಶೆ ಹೇಳಿದ ಅದಕ್ಕಾಗಿ ಪ್ರೇಸ್ ದ ಲಾರ್ಡ್ ಎಂಬುದಾಗಿ ಹೇಳಲಿಲ್ಲ. ಬೆಳಗ್ಗೆ ಸಂಜೆವರೆಗೆ ಪ್ರೇಸ್ ಲಾರ್ಡ್ ಹೇಳ್ಕೊಂಡು ಕುಂಡ್ರು. सुबह से लेकर शाम तक प्रेज द लॉर्ड कहते रहना. वो सच में बोल रहे थे, वी प्रेज यावे. ಅವರು ನಿಜವಾಗಿ ಹೇಳ್ತಾ ಇದ್ರು, ನಾವು ಯೆಹೋವನಿಗೆ ಸ್ತುತಿಸ್ತಾ ಇದ್ದೇವೆ. You know, जब कुछ हमारे जीवन में होता है, ಏನಾದ್ರೂ ನಮ್ಮ ಜೀವಿತದಲ್ಲಿ ನಡೆಯುವಾಗ ओके, हाथ पकड़ के बोलना चाहिए. पूरा परिवार हाथ पकड़ के बोलना चाहिए, वी प्रेज यावे. ನಾವು ಇಡೀ ಕುಟುಂಬ ಕೈಯನ್ನು ಹಿಡಿಕೊಂಡು ಹೇಳಬೇಕು, ನಾವು ಯೆಹೋವ ದೇವರನ್ನು ಸ್ತುತಿಸುತ್ತೇವೆ वो ಎಂಬುದಾಗಿ. सच्चा प्रेज आना ಆ चाहिए. ನಿಜವಾದ ಒಂದು ಸ್ತೋತ್ರ ಬರಬೇಕು. हालेलुया, ಹಾಲೆಲೂಯಾ, हालेलुया, हालेलुया. चलिए ये स्तोत्र को हम ध्यान करेंगे. ಬನ್ನಿ ಈ ಸ್ತೋತ್ರವನ್ನು ನಾವು ಧ್ಯಾನ ಮಾಡೋಣ. प्रेज द लॉर्ड के विषय में बहुत कुछ लिखा गया है. ಸ್ತೋತ್ರದ ವಿಷಯವಾಗಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. इब्री के पत्रिका में लेखक बोलता है कि हमें कंटिन्यूली प्रेज करना है. ಇಬ್ರಿಯರ ಪತ್ರಿಕೆಯಲ್ಲಿ ಲೇಖಕನು ಹೇಳ್ತಾನೆ, ನಾವು ಸತತವಾಗಿ ಸ್ತೋತ್ರವನ್ನು ಸಲ್ಲಿಸಬೇಕು. 145वां स्तोत्र बोलता है हमें प्रतिदिन प्रेज करना है. 145 ಕೀರ್ತನೆ ಹೇಳ್ತದೆ, ನಾವು ಪ್ರತಿದಿನ ಸ್ತೋತ್ರ ಮಾಡಬೇಕು. और 147 स्तोत्र 146 साम 146 ಕೀರ್ತನೆ उधर लिखा गया है कि जब तक मैं जिंदा हूं मैं यावे की स्तुति करते रहूंगा. ಎಲ್ಲಿವರೆಗೆ ನಾನು ಜೀವಂತನಾಗಿದ್ದೇನೋ ಅಲ್ಲಿವರೆಗೆ ನಾನು ನನ್ನ ಯೆಹೋವನನ್ನು ಸ್ತುತಿಸುತ್ತೇನೆ. आंखें बंद करिए, अपना हाथ उठाइए ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರಗಳನ್ನು ಮೇಲಕ್ಕೆತ್ತೋಣ. और दिल से कहिए प्रेज द लॉर्ड. ಹೃದಯದಿಂದ ಹೇಳೋಣ, ಯೆಹೋವನೇ ನಿನಗೆ ಸ್ತೋತ್ರ. यावे मैं तेरी स्तुति करता हूँ. ಯಾವೇ ನಿನ್ನನ್ನು ನಾನು ಸ್ತುತಿಸುತ್ತೇನೆ. यावे मैं तेरी स्तुति करता हूँ. ಯಾವೇ ನಿನ್ನನ್ನು ನಾನು ಸ್ತುತಿಸುತ್ತೇನೆ. ताली बजा के उसको धन्यवाद देंगे. ಚಪ್ಪಾಳೆ ತಟ್ಟಿ ಆತನಿಗೆ ವಂದನೆಯನ್ನು ಸಲ್ಲಿಸೋಣ. और ये स्तोत्र में ಈ ಕೀರ್ತನೆಯಲ್ಲಿ दो भाग कर सकते हैं. ಎರಡು ಭಾಗಗಳನ್ನು ನಾವು ಮಾಡಬಹುದು. पहला, दूसरा और तीसरा वचन देखेंगे तो ಮೊದಲನೇ ವಚನ, ಎರಡನೇ ವಚನ, ಮೂರನೇ ವಚನ ನೋಡುವುದಾದ್ರೆ स्तुति के विषय में 4 चीज लिखा गया है. ಸ್ತೋತ್ರದ ವಿಷಯದಲ್ಲಿ 4 ಕಾರ್ಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. 4 चीज लिखा गया है, लिख लीजिए. 4 ಕಾರ್ಯಗಳು ಬರೆಯಲ್ಪಟ್ಟಿದೆ, ಅದನ್ನು ಬರೆದಿಟ್ಟುಕೊಳ್ಳೋಣ. 4 things to praise the Lord. 4 ಕಾರ್ಯಗಳು ಕರ್ತನನ್ನು ಸ್ತುತಿಸುವುದಕ್ಕಾಗಿ. पहली बात, whom should we praise? ಮೊದಲನೇ ಕಾರ್ಯ, ನಾವು ಯಾರನ್ನು ಸ್ತುತಿಸಬೇಕು. हमें किसको स्तुति करना है? ನಾವು ಯಾರನ್ನು ಸ್ತುತಿಸಬೇಕು. ओके, पहला वचन पढ़िए. ಮೊದಲನೇ ವಚನವನ್ನು ಓದಿಕೊಳ್ಳೋಣ. किसको स्तोत्र? ಯಾರಿಗೆ ಸ್ತೋತ್ರ? मराठी मध्ये. ओके, कोणाचे स्तवन करा मोठ्यानं, ಗಟ್ಟಿಯಾಗಿ. और एक बार. ये ऐसा हो सकता है कि हम परमेश्वर को छोड़ के दूसरों का स्तवन कर रहे हैं. ಹೀಗೆ ಕೂಡ ಆಗಬಹುದು, ಕರ್ತನನ್ನು ಬಿಟ್ಟು ಬೇರೆಯವರನ್ನು ಕೂಡ ನಾವು ಸ್ತೋತ್ರ ಸಲ್ಲಿಸ್ತಾ ಇರ್ತೇವೆ. नोट्स इधर है, लिख ले सकते हैं. ಇಲ್ಲಿ ನೋಟ್ಸ್ ಇದೆ, ನೀವು ಬರೆದಿಟ್ಟುಕೊಳ್ಳಬಹುದು. ओके, we sometimes praise ourselves. ಕೆಲವೊಮ್ಮೆ ನಾವು ನಮ್ಮನ್ನು ನಾವು ಸ್ತುತಿಸ್ತೇವೆ. तुला माहित आहे मी बरं गातो. ನಿನಗೆ ಗೊತ್ತಾ, ನಾನು ಬಹಳ ಉತ್ತಮವಾಗಿ ಹಾಡ್ತೇನೆ. कसं वाजवतो गिटार. ನಾನು ಎಷ್ಟು ಉತ್ತಮವಾಗಿ ಗಿಟಾರ್ ಬಾರಿಸ್ತೇನೆ. तुला माहित आहे मी असं दिसतो तसं दिसतो. ನಿನಗೆ ಗೊತ್ತಾ, ನಾನು ಹೀಗೆ ಕಾಣ್ತೇನೆ, ಹಾಗೆ ಕಾಣ್ತೇನೆ. ओके, तुला माहित आहे माझ्याबद्दल ನಿನಗೆ ಗೊತ್ತಾ, ನನ್ನ ವಿಷಯವಾಗಿ किया है आपने? ಹೀಗೆ ಮಾಡಿದೀರಾ? मैंने किया है. ನಾನ್ ಮಾಡಿದ್ದೇನೆ. ओके, मैंने किया है और आंखें खोलने के बाद मैं बोलने लगा कि मैं धूल हूँ, परमेश्वर ये माफ कर दो. ನಾನು ಮಾಡಿದ್ದೇನೆ, ಕಣ್ಣು ತೆರೆದ ಮೇಲೆ ನಾನು ಹೇಳಿದ್ದೇನೆ, ಕರ್ತನೇ ನಾನು ಧೂಳಾಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ. हालेलुया. ಹಾಲೆಲೂಯಾ. हम लोगों की भी स्तुति करते हैं. ನಾವು ಜನರನ್ನು ಕೂಡ ಸ್ತುತಿಸ್ತೇವೆ. और कुछ अच्छा काम करने के बाद उनकी स्तुति करते हैं. ಏನಾದ್ರೂ ಒಳ್ಳೆ ಕಾರ್ಯ ಮಾಡಿದ್ಮೇಲೆ ಅವರನ್ನು ಸ್ತುತಿಸ್ತೇವೆ. एक विराट कोहली कुछ ये करने से सेंचुरी करने के बाद सब उसकी स्तुति, पूरा न्यूज चैनल में उसकी स्तुति. ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಿದ್ಮೇಲೆ ಇಡೀ ನ್ಯೂಸ್ ಚಾನೆಲ್ ಅಲ್ಲಿ ಆತನನ್ನು ಸ್ತುತಿಸ್ತೇವೆ. ಹೊಗಳ್ತಾ ಇರ್ತಾರೆ, उसकी बड़ाई करते रहते हैं. ಆತನ ವಿಷಯವಾಗಿ ಹೊಗಳ್ತಾ ಇರ್ತಾರೆ. अभी एक प्लेन एक्सीडेंट हो गया, मालूम है ना? ಈಗ ಪ್ಲೇನ್ ಆಕ್ಸಿಡೆಂಟ್ ಆಯ್ತು, ಎಲ್ಲರಿಗೆ ಗೊತ್ತಿದೆ कितने ಅಲ್ಲ? लोग मर गए उसमें? ಅದರಲ್ಲಿ ಎಷ್ಟು ಜನ ಸತ್ತು ಹೋದ್ರು? 275
ಕೆಲವೊಂದು ಮಂದಿ 280 वो प्लेन में 242 थे और वो हॉस्टल के ऊपर गिर गया और करीबन 280 लोग 75 to 80 लोग मर गए 142 ಪ್ಲೇನ್ ನಲ್ಲಿ ಇದ್ರು. ಅದು ಒಂದು ಹಾಸ್ಟೆಲ್ ಮೇಲೆ ಬಿದ್ದ ಮೇಲೆ 280 ಹೀಗೆ 70 ಹೀಗೆ ಜನರು ಅಲ್ಲಿ ಸತ್ತು ಹೋಗಿದ್ದಾರೆ. हमें मालूम नहीं किसका प्रॉब्लम है. ನಮಗೆ ಗೊತ್ತಿಲ್ಲ ಇದು ಸಮಸ್ಯೆ ಎಲ್ಲಿ ಆಯ್ತು Let's ಎಂಬುದಾಗಿ. not judge. हम किसी का न्याय नहीं करेंगे. ಅವರಿಗಾಗಿ ನಾವು ನ್ಯಾಯ ಮಾಡುವುದು ಬೇಡ. Okay, so समझ लो कि वो 2 पायलट लोग वो होते होते पायलट ने प्लेन को उड़ाया. ತಿಳ್ಕೊಳ್ಳಿ, ಇಬ್ರು ಪೈಲಟರು ಹಾಗೆ ಆಗ್ತಾ ಆಗ್ತಾ ಅವರು ಪ್ಲೇನ್ ಅನ್ನು ಆರಿಸಿಬಿಟ್ರು. और ये एक ब्रेकिंग न्यूज हो गया. ಒಂದು ಬ್ರೇಕಿಂಗ್ ನ್ಯೂಸ್ ಆಯ್ತು. वो हॉस्टल को टच करके प्लेन आ गया. ಅದು ಹಾಸ್ಟೆಲ್ಗೆ ಮುಟ್ಟಿ ಅದು ಮೇಲಕ್ಕೆ ಹಾರಿ ಹೋಯ್ತು ಎಂಬುದಾಗಿ. वो पायलट लोग ना सब ब्रेकिंग न्यूज में रहेंगे. ಆ ಪೈಲಟ್ಗಳು ಎಲ್ಲ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇರ್ತಾರೆ. Really naturally it's appreciable. ನಿಜವಾಗಿ ನೋಡುವುದಾದ್ರೆ ಅದು ಅವರಿಗೆ ಅವರ ವಿಷಯವಾಗಿ ಹೇಳುವಂತ ಕಾರ್ಯವಾಗಿದೆ. उसको बोलते हैं स्तुति. ಅದಕ್ಕೆ ಅಂತೇವೆ ಸ್ತುತಿ. कभी कभी अपना करते हैं स्तुति, ಕೆಲವೊಮ್ಮೆ ನಮ್ಮನ್ನು ನಾವು ಸ್ತುತಿಸ್ತೇವೆ, लोगों की करते हैं, ಜನರನ್ನು ಸ್ತುತಿಸ್ತೇವೆ, बच्चों की करते हैं, ಮಕ್ಕಳನ್ನು ಸ್ತುತಿಸ್ತೇವೆ, पति की या पत्नी की करते हैं. ಹೆಂಡತಿ ಅಥವಾ ಗಂಡನನ್ನು ಸ್ತುತಿಸ್ತೇವೆ. हालेलुया. ಹಾಲೆಲೂಯಾ. करते हैं कि नहीं? ಹೀಗೆ ಮಾಡ್ತೇವಾ ಇಲ್ಲವಾ? करते हैं कि नहीं? ನಾವು ಮಾಡ್ತೇವಾ लेकिन ಇಲ್ಲವಾ? परमेश्वर का वचन कहता ಆದ್ರೆ है ಕರ್ತನ ವಚನ ಹೀಗೆ ಹೇಳ್ತದೆ, सिर्फ यावे की स्तुति करना चाहिए. ಯಾವೆಯನ್ನು ಮಾತ್ರ ನಾವು ಸ್ತುತಿ ಮಾಡಬೇಕು. स्तोत्र 30 और 4 वचन पढ़ेंगे तो ಕೀರ್ತನೆ 34ನೇ ವಚನ ಓದುವುದಾದ್ರೆ बहुत सारे वचन कहते हैं सिर्फ यावे की स्तुति करो. ಅನೇಕ ವಚನಗಳು ಹೇಳ್ತದೆ ಯಾವೆಯನ್ನು ಮಾತ್ರ ಸ್ತುತಿಸಬೇಕು That's why I ಎಂಬುದಾಗಿ. only put 2 verses and put there etc. ಅದಕ್ಕಾಗಿ 2 ವಚನಗಳನ್ನು ಮಾತ್ರ ಹಾಕಿ ಎಕ್ಸೆಟ್ರಾ ಎಂಬುದಾಗಿ ನಾನು ಹಾಕಿದ್ದೇನೆ. सिर्फ यही एक स्तोत्र के पुस्तक में पढ़ते जाएंगे तो बहुत बार लिखा गया है कि यावे की स्तुति करो, यावे की स्तुति ಈ 2 ಅಧ್ಯಾಯವನ್ನು ಓದುವುದಾದ್ರೆ ಯಾವೆಯನ್ನು ಸ್ತುತಿಸ್ರಿ ಎಂಬುದಾಗಿ ಅನೇಕ ಸಾರಿ ಬರೆಯಲ್ಪಟ್ಟಿದೆ. So किसकी स्तुति करना है? ಯಾರನ್ನು ನಾವು ಸ್ತುತಿಸಬೇಕು? किसकी स्तुति करना है? ಯಾರನ್ನು ನಾವು ಸ್ತುತಿಸಬೇಕು? मेरे पास ये सब है ना पास्टर, क्योंकि मैं बहुत टैलेंटेड हूँ. ನನ್ನ ಹತ್ರ ಇದೆಲ್ಲ ಪಾಸ್ಟ್ರೇ, ಯಾಕೆಂದ್ರೆ ನಾನು ಬಹಳ ತಲಾಂತ ಹೊಂದಿದವನಿದ್ದೇನೆ. क्योंकि मुझे मालूम है पैसा किस तरह बनाना है. ನನಗೆ ಗೊತ್ತು ಹಣ ಹೇಗೆ ಗಳಿಸಬೇಕೆಂಬುದಾಗಿ. मेरे बेटे पैसा किस तरह गंवाना है वो भी तुझे सिखाएगा परमेश्वर. ನನ್ನ ಮಗನೇ ಯಾವ ರೀತಿಯ ಹಣವನ್ನು ಕಳ್ಕೊಳ್ಬೇಕೆಂಬುದಾಗಿ ನಾನು ಕೂಡ ಕಲಿಸ್ತೇನೆ ಎಂಬುದಾಗಿ ಕರ್ತನೆ वो ಹೇಳ್ತಾನೆ. ज्ञान परमेश्वर तुझे दिया है. ಆ ಜ್ಞಾನವನ್ನು ಕರ್ತನು ನಿನಗೆ ಕೊಟ್ಟಿದ್ದಾನೆ. जो कुछ आज मेरे पास है वो किसका है? ಇವತ್ತು ಏನೆಲ್ಲ ನನ್ನ ಹತ್ತಿರ ಇದೆ ಅದು ಯಾರ್ದಾಗಿದೆ? किसका है वो? ಅದು ಯಾರದಾಗಿದೆ? बोलिए किसका है वो? ಹೇಳಿ, ಅದು ಯಾರದಾಗಿದೆ? हम सांस भी ले रहे हैं वो उसका है. ನಾವು ಉಸಿರು ತೆಗೆದುಕೊಳ್ತಾ ಇರುವುದು ಕೂಡ ಅದು ಆತನದಾಗಿದೆ. तो हमारी स्तुति क्यों? ಮತ್ತೆ ನಮಗೆ ಯಾಕೆ ನಾವು ಸ್ತುತಿಸಬೇಕು? सिर्फ उसकी स्तुति होना चाहिए. ಆತನನ್ನು ಮಾತ್ರ ನಾವು ಸ್ತುತಿಸುವವರಾಗಿರಬೇಕು. हाथ उठा के कहिए यावे तेरी स्तुति हो. ಕರಗಳನ್ನು ಎತ್ತಿ ಆತನಿಗೆ ಹೇಳೋಣ, ಯಾವೇ ನಿನಗೆ ಸ್ತುತಿ ಆಗಲಿ ताली ಎಂಬುದಾಗಿ. बजा रहे तो ताली बजा के कहिए यावे तेरी ही स्तुति हो. ಚಪ್ಪಾಳೆ ತಟ್ಟುವುದಾದ್ರೆ ತಟ್ಟುತ್ತಾ ಹೇಳೋಣ, ಯಾವೇ ನಿನಗೆ ಸ್ತುತಿ ಆಗಲಿ. हालेलुया. ಹಾಲೆಲೂಯಾ. ओके, दूसरी बात कौन स्तुति करना है? ಎರಡನೇ ಕಾರ್ಯ ಯಾರು ಸ್ತುತಿಸಬೇಕು? ओके, पढ़िए पहला वचन. ಮೊದಲನೇ ವಚನ ಓದಿಕೊಳ್ಳೋಣ. यहोवन सेवक करे. ओके, मराठीमध्ये परमेश्वराचे सेवक हो. ओके ओके, सो ये वचन सब आप पढ़ेंगे तो ಈ ವಚನವನ್ನು ನಾವು ಓದುವುದಾದ್ರೆ स्तोत्र 113 और पहला वचन, ಕೀರ್ತನೆ 113 ಮೊದಲನೇ ವಚನ, स्तोत्र 34 और 22वां वचन, ಕೀರ್ತನೆ 34 22ನೇ ವಚನ, स्तोत्र 103 21वां वचन, ಕೀರ್ತನೆ 103 21ನೇ ವಚನ, और 113वां स्तोत्र पहला वचन. 113 ಕೀರ್ತನೆ ಮೊದಲನೇ ವಚನ. ये सब वचन में हम देखते ಈ हैं ಎಲ್ಲ ವಚನದಲ್ಲಿ ನಾವು ನೋಡ್ತೇವೆ सेवक का मतलब कौन है. ಸೇವಕ ಎಂಬುದಾಗಿ ಹೇಳುವಾಗ ಯಾರಾಗಿದ್ದಾರೆ? ऐसा मत सोचो पास्टर लोग तुम्ही स्तुती करा गया तुमच्यासाठी आहे. ಹೀಗೆ ಹೇಳ್ಬೇಡ್ರಿ, ಸೇವಕರೇ ಪಾಸ್ಟರ್ಗಳೇ ಬನ್ನಿ ನೀವು ಸ್ತುತಿ ಮಾಡಿ, ಇದು ನಿಮಗಾಗಿದೆ. आम्ही फक्त रविवारी तुम्ही स्टार्ट केला तर स्तुती करतो, तुम्ही बंद केला तर बंद करतो. ಭಾನುವಾರ ದಿನ ನೀವು ಪ್ರಾರಂಭ ಮಾಡುವುದಾದ್ರೆ ನಾವು ಸ್ತುತಿಸ್ತೇವೆ, ನೀವು ನಿಲ್ಲಿಸುವುದಾದ್ರೆ ನಾವು ನಿಲ್ಲಿಸ್ತೇವೆ. बीट स्टार्ट स्तुती स्टार्ट, ಮ್ಯೂಸಿಕ್ ಸ್ಟಾರ್ಟ್ ಆದ್ರೆ ಸ್ತುತಿ ಪ್ರಾರಂಭವಾಗ್ತದೆ, बीट बंद स्तुती बंद. ಮ್ಯೂಸಿಕ್ ಬಂದ್ ಆದ್ರೆ ಸ್ತುತಿ ಬಂದ್ ये ಆಗ್ತದೆ. तुमच्यासाठी आहे. ಇದು ನಿಮಗಾಗಿದೆ. ये पूरा वचन पढ़ेंगे तो ಈ ಎಲ್ಲ ವಚನ ಓದುವುದಾದ್ರೆ सेवक का मतलब है सब लोग. ಸೇವಕರು ಎಂಬುದಾಗಿ ಹೇಳುವಾಗ ಎಲ್ಲರಾಗ್ತೇವೆ. हम सबको परमेश्वर ने बेटा बेटी बन के स्वीकारा है. ನಮ್ಮೆಲ್ಲರಿಗೆ ಕರ್ತನು ಮಗನು ಮಗಳು ಎಂಬುದಾಗಿ ಸ್ವೀಕರಿಸಿದ್ದಾನೆ. लेकिन हम सब लोग यीशु मसीह के सेवक भी हैं. ಆದ್ರೆ ನಾವೆಲ್ಲರೂ ಯೇಸು ಸ್ವಾಮಿಯ ಸೇವಕರಾಗಿದ್ದೇವೆ. जब हम बपतिस्मा लेते हैं ಯಾವಾಗ ನಾವು ದೀಕ್ಷಾಸ್ಥಾನ हम उसके ತೆಗೆದುಕೊಂಡಿದ್ದೇವೆ चेले बन जाते हैं. ನಾವು ಆತನ ಶಿಷ್ಯರಾಗ್ತೇವೆ. और हम चेले बनने के बाद हमारे ऊपर परमेश्वर जिम्मेदारी डालता है.
ಮತ್ತೆ ಸೇವಕರಾದ ಮೇಲೆ ಕರ್ತನು ನಮ್ಮ ಮೇಲೆ ಜವಾಬ್ದಾರಿಕೆಯನ್ನು ಹಾಕ್ತಾನೆ. और इधर जो सेवक वर्ड उपयोग किया गया है, ಮತ್ತೆ ಇಲ್ಲಿ ಸೇವಕ ಎಂಬುದಾಗಿ ಆ ಪದವನ್ನು ಉಪಯೋಗಿಸಿದಾರಲ್ಲ, ओके, उसका मतलब है अपने आप को अधीन करना. ಅದರ ಅರ್ಥ ಇದಾಗಿದೆ, ನಮ್ಮನ್ನು ನಾವು जब ತಗ್ಗಿಸಿಕೊಳ್ಳುವಂತದ್ದು. हम यीशु मसीह को हमारे जीवन में बुलाते हैं, ಯಾವಾಗ ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ನಾವು हम ಕರೀತೇವೋ, अपने आप को उसके अधीन करते हैं. ನಾವು ನಮ್ಮನ್ನು ನಾವು ಆತನ ಅಧೀನದಲ್ಲಿ ಕೊಡ್ತೇವೆ. करते हैं कि नहीं? ಹೀಗೆ ಮಾಡ್ತೇವಾ ಇಲ್ಲವಾ? करते हैं कि नहीं? ಹೀಗೆ ನಾವು ಮಾಡ್ತೇವಾ तो ಇಲ್ಲವಾ? आप भी सेवक है. ಅದರ ಅರ್ಥ ನೀವು ಕೂಡ ಸೇವಕರಾಗಿದ್ದೀರಾ. सेवक यानी हम सब लोग उसकी स्तुति करना है. ಸೇವಕ ಅದರ ಅರ್ಥ ನಾವೆಲ್ಲರೂ ಆತನನ್ನು ಸ್ತುತಿಸಬೇಕು. और एक स्तोत्र में ऐसा लिखा गया है, ಇನ್ನೊಂದು ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, किसको सांस है वो परमेश्वर की स्तुति करे. ಯಾವುದಕ್ಕೆಲ್ಲ ಉಸಿರಿದೆಯೋ ಆ ಎಲ್ಲವೂ ಕರ್ತನನ್ನು ಸ್ತುತಿಸಲಿ ಎಂಬುದಾಗಿ. किसको सांस नहीं है हाथ उठाइए. ಯಾರಿಗೆ ಶ್ವಾಸ ಇಲ್ಲ ಅವರು ಕೈ ಎತ್ರಿ. ओके, मेरा हाथ ऊपर है. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. सबको सांस है ना. ಎಲ್ಲರಿಗೆ ಶ್ವಾಸ ಇದೆ. पॉल एक बार प्रचार कर रहा था. ಪೌಲನು ಒಂದು ಸಾರಿ ಪ್ರಚಾರ ಮಾಡ್ತಾ ಇದ್ದನು. वो राजाओं के सामने था ಆತನು ರಾಜನ ಮುಂದೆ ಇದ್ದನು. और वो राजा भड़क के ऐसा बोला, ರಾಜನು ಸಿಟ್ಟಾಗಿ ಹೀಗೆ ಹೇಳಿದನು, तू मुझे भी क्रिश्चियन बनाने की कोशिश कर रहा है क्या? ನನ್ನನ್ನು ಕೂಡ ಕ್ರಿಸ್ತನನ್ನು ಮಾಡುವ ಪ್ರಯತ್ನದಲ್ಲಿ ನೀನಿದೆಯಾ? आप क्या ये चेन को और ये वस्तुओं को छोड़ के सब लोग मेरे जैसा बने, बोला. ನೀನು ಬಿಡಿ ಈ ಚೈನ್ ಮತ್ತೆ ಈ ವಸ್ತು ಎಲ್ಲವನ್ನು ಬಿಟ್ಟು ಎಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಬೇಕು. हालेलुया, ಹಾಲೆಲೂಯಾ. इन वस्तुओं के अलावा जिन किनको सांस है सब लोग परमेश्वर की स्तुति करें. ವಸ್ತುಗಳನ್ನು ಬಿಟ್ಟು ಯಾವುದಕ್ಕೆಲ್ಲ ಶ್ವಾಸವಿದೆಯೋ ಅವರೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಬೇಕು, ಕ್ರಿಸ್ತನ ಸ್ತುತಿಸಬೇಕು. ಕ್ರಿಸ್ತನನ್ನು हम ಸ್ತುತಿಸಬೇಕು. सब परमेश्वर की स्तुति करना है. ನಾವೆಲ್ಲರೂ ಕರ್ತನನ್ನು ಸ್ತುತಿಸಬೇಕು. जिंदा रहने तक स्तुति करना है. ಜೀವಂತವಾಗಿರುವವರೆಗೂ ಕರ್ತನನ್ನು मरते वक्त ಸ್ತುತಿಸಬೇಕು. भी प्रेज द लॉर्ड बोल के मरना है. ಸಾಯುವವರೆಗೂ ಪ್ರೇಸ್ ದ ಲಾರ್ಡ್ ಅಂತ ಸಾಯಬೇಕು. ओके, सांस छोड़ते वक्त भी हालेलुया बोल के छोड़ना है. ಉಸಿರು ಬಿಡುವಾಗಲೂ ಕೂಡ ಹಾಲೆಲೂಯಾ ಎಂಬುದಾಗಿ ಉಸಿರು ಬಿಡಬೇಕು. कोई भी मरने के लिए प्रार्थना नहीं करता है ना. ಯಾರು ಮರಣಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ. करते हैं क्या? ಮಾಡ್ತೇವಾ? करते हैं क्या? ನಾವು ಮಾಡ್ತೇವಾ? मैं प्रार्थना करता हूँ. देखिए आंटी बोले पास्टर्स लोग हाथ उठाते करते हैं बोल के. ಪಾಸ್ಟರ್ ಅವರು ಆಂಟಿ ಅವರು ಹೇಳ್ತಾ ಇದ್ದಾರೆ, ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. क्योंकि हम लोगों को मालूम है उसका महत्व. ನಮಗೆ ಗೊತ್ತಿದೆ ಅದರ ಮಹತ್ವ. मैं प्रार्थना करता हूँ, ನಾನು ಪ್ರಾರ್ಥನೆ ಮಾಡ್ತೇನೆ, मैं तुझे शर्म ला के नहीं मरना चाहता. ನಿನ್ನನ್ನು ನಾಚಿಕೆ ಪಡಿಸಿ ನಾನು ಸಾಯಬಾರದು. मैं तुझे नाम ला के मरना चाहता ನಿನ್ನ हूँ. ಹೆಸರನ್ನು ನಾನು ಮೇಲಕ್ಕೆ ತಂದು ನಾನು ಸಾಯಬೇಕು. और ऐसा बोल के नहीं मरना चाहता हूँ कि छे मैं ये अतृप्त हो गया, अतृप्त मैं अतृप्त. ನಾನು ಹೀಗೆ ಹೇಳಿ ಸಾಯಬಾರ್ದು, ನಾನು ಅತೃಪ್ತನಾದೆ, ನೀನು ಅತೃಪ್ತ ಆಗಿದೆಯಾ, ನಾನು ಅತೃಪ್ತನಾಗಿದ್ದೇನೆ. मैं तृप्ति से मरना चाहता हूँ. प्रेज द लॉर्ड हालेलुया बोल के स्तुति करते मरना ನಾನು ತೃಪ್ತಿಯಿಂದ ಪ್ರೇಸ್ ದ ಲಾರ್ಡ್ ಹಾಲೆಲೂಯಾ ಹೀಗೆ ಹೇಳ್ತಾ ನಾನು ಸಾಯಬೇಕು. हाथ उठा के बोलिए, परमेश्वर मैं स्तुति करते ही मरना चाहता ನಾವು हूँ. ಕರಗಳನ್ನು ಎತ್ತಿ ಹೇಳೋಣ, ಕರ್ತನೆ ಸ್ತುತಿಸುತ್ತಲೇ ನಾನು ಸಾಯಬೇಕು. मैं स्तुति करते ही तेरे पास आना चाहता ಸ್ತುತಿ हूँ. ಮಾಡ್ತಾನೆ ನಿನ್ನ ಕಡೆಗೆ ನಾನು ಬರಬೇಕು. वो कितना अच्छा होगा ना कि हमें देवदूत हमारी प्रशंसा करते हमें स्वीकार कर रहे ಅದು हैं. ಎಷ್ಟು ಒಂದು ಒಳ್ಳೆ ಸಂಗತಿ ಆಗಿದೆ. ದೇವದೂತರು ನಮ್ಮನ್ನು ಸ್ತುತಿ ಮಾಡ್ತಾ ಮಾಡ್ತಾ ನಮ್ಮನ್ನು ಸ್ವೀಕರಿಸ್ತಾರೆ. मेरे जीवन के द्वारा तेरी स्तुति होते होते मैं तेरे पास आना चाहता ನನ್ನ हूँ. ಜೀವಿತದ ಮೂಲಕ ಸ್ತುತಿ ನಡೀತಾ ನಡೀತಾ ನಾನು ನಿನ್ನ ಕಡೆಗೆ ತಲುಪಬೇಕು. किसको स्तुति करना है? ಯಾರನ್ನು ನಾವು ಸ್ತುತಿಸಬೇಕು? सबको स्तुति करना है. सबको स्तुति करना है. ಎಲ್ಲರೂ स्तुति ಮಾಡಬೇಕು. ओके, और उसके बाद अगर दूसरा वचन पढ़ेंगे तो ಎರಡನೇ ವಚನ ಓದುವುದಾದ್ರೆ, ओके, कब तक? ಎಲ್ಲಿವರೆಗೆ? उधर लिखा गया है फ्रॉम नाउ एंड फॉर एवर मोर, अब और हमेशा. ಇಂದಿನಿಂದ ಯುಗ ಯುಗದವರೆಗೂ. नाउ एंड फॉर एवर मोर. ಇಂದಿನಿಂದ ಯುಗ ಯುಗದವರೆಗೂ. नाउ का मतलब है जब मैं यीशु मसीह को ग्रहण किया तब से लेकर मैं अंत तक. ಇಂದಿನಿಂದ ಎಂಬುದಾಗಿ ಹೇಳುವಾಗ ಯಾವಾಗ ನಾನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದೇನೋ ಅಲ್ಲಿಂದ ಹಿಡಿದುಕೊಂಡು फॉर ಮುಕ್ತಾಯದವರೆಗೆ. एवर मोर इसका मतलब है कभी एंड नहीं होगा. ಯುಗ ಯುಗಕ್ಕೂ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಅದು ಎಂದಿಗೂ क्योंकि ಮುಗಿಯೋದಿಲ್ಲ. हमारे परमेश्वर को एंड नहीं है. ಏಕೆಂದರೆ ನಮ್ಮ ಕರ್ತನಿಗೆ ಅಂತ್ಯ ಇಲ್ಲ, शुरुआत नहीं है, एंड नहीं है. ಪ್ರಾರಂಭ ಕೂಡ ಇಲ್ಲ, ಅಂತ್ಯ ಕೂಡ क्योंकि वो ಇಲ್ಲ. अल्फा है, ओमेगा है. ಏಕೆಂದ್ರೆ ಆತನು ಅಲ್ಫಾ ಒಮೆಗಾ सब उससे ಆಗಿದ್ದಾನೆ. शुरू होता है ಎಲ್ಲ ಆತನಿಂದಲೇ और उसको ಪ್ರಾರಂಭವಾಗುತ್ತದೆ. कभी एंड नहीं ಮತ್ತೆ है. ಆತನಿಗೆ ಯಾವಾಗ अगर ಮುಕ್ತಾಯ उसको ಇಲ್ಲ, एंड नहीं है, ಆತನಿಗೆ ಮುಕ್ತಾಯ ಇಲ್ಲ ಅಂದ್ರೆ हमेशा हमेशा के लिए उसको स्तुति होना ही ನಿತ್ಯ चाहिए. ನಿತ್ಯಕ್ಕೆ ಆತನಿಗೆ ಸ್ತುತಿ ಕೊಡಲೇಬೇಕು. इधर स्तुति करेंगे ಇಲ್ಲಿ
ಆತನನ್ನು ಸ್ತುತಿಸೋಣ, उधर जाके स्तुति करेंगे, ಅಲ್ಲಿ ಹೋಗಿ ಆತನನ್ನು इधर ಸ್ತುತಿಸೋಣ, आराधना करेंगे, ಇಲ್ಲಿ ಆರಾಧನೆ ಮಾಡೋಣ, उधर जाने के बाद दिन भर आराधना ही करेंगे। ಅಲ್ಲಿ ಹೋದ ಮೇಲೆ ಇಡೀ ದಿನ ಆರಾಧನೆ ಮಾಡ್ತಾ ಇರೋಣ। थोड़े लोगों को खुशी नहीं है, ಕೆಲವೊಬ್ಬರಿಗೆ ಸಂತೋಷ ಇಲ್ಲ, ಮತ್ತೆ ಆರಾಧನೆ ಮಾಡ್ಬೇಕ್ರಿ, वहां जाकर फिर आराधना करना है। खुशी है तो हाथ उठा के कहिए हालेलुया। ಸಂತೋಷ ಇರುವುದಾದ್ರೆ ಕೈ ಎತ್ತಿ ಹಾಲೆಲೂಯಾ ಎಂಬುದಾಗಿ इधर आराधना उधर आराधना, ಇಲ್ಲಿ ಆರಾಧನೆ ಅಲ್ಲಿ ಆರಾಧನೆ, उधर की आराधना को एंड नहीं है। ಅಲ್ಲಿ ಆರಾಧನೆಗೆ ಅಂತ್ಯವಿಲ್ಲ। और चौथी बात है, ನಾಲ್ಕನೇ ಕಾರ್ಯ, ओके यू नो हाउ मेनी टाइम्स अ डे, ದಿನದಲ್ಲಿ ಎಷ್ಟು ಸಾರಿ। ओके पढ़िए तीसरा वचन, ओके ಕನ್ನಡದಲ್ಲಿ ಓದ್ರಿ। ओके सनराइज टू सनसेट उसकी स्तुति हो, ಮೂಡಣದಿಂದ ಪಡುವಣವರೆಗೂ ಆತನನ್ನು ಸ್ತುತಿಸಿರಿ। हालेलुया। ಹಾಲೆಲೂಯಾ। उसका मतलब क्या है? ಅದರ ಅರ್ಥ ಏನಾಗಿದೆ? मेरा दिन शुरू होने से दिन एंड तक ನನ್ನ ದಿನ ಪ್ರಾರಂಭವಾದದಿಂದ ಹಿಡಿದುಕೊಂಡು ಮುಗಿಯುವವರೆಗೆ उसकी स्तुति होती रहना चाहिए। ಆತನಿಗೆ ಸ್ತುತಿ ನಡೀತಾನೆ ಇರಬೇಕು। प्रैक्टिकली मैं बताता हूँ, ಪ್ರಾಯೋಗಿಕವಾಗಿ ನಾನು ಹೇಳ್ತೇನೆ, समझ लीजिए कि आप काम में हैं, ತಿಳ್ಕೊಳ್ಳಿ ನೀವು ಕೆಲಸದಲ್ಲಿದ್ದೀರಾ, ओके कुछ फायदा हो गया, ಏನೋ ಲಾಭ ಆಯ್ತು, परमेश्वर की स्तुति कीजिए। ಕರ್ತನನ್ನು ಸ್ತುತಿಸಿರಿ। ओ कुछ हो गया, ಏನೋ ಆಯ್ತು, परमेश्वर की स्तुति कीजिए। ಕರ್ತನನ್ನು ಸ್ತುತಿಸಿರಿ। कभी कभी जोब के जैसा बनना चाहिए, ಕೆಲವೊಮ್ಮೆ ಯೋಬನ ಹಾಗೆ ಆಗ್ಬೇಕು। परमेश्वर ने दिया, परमेश्वर ने लिया, प्रेज द लॉर्ड। ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡನು, ಆತನಿಗೆ आज ಸ್ತೋತ್ರವಾಗಲಿ। नुकसान हो गया, प्रेज द लॉर्ड। ಇವತ್ತು ನಷ್ಟ ಆಯ್ತು, ದೇವರಿಗೆ ಸ್ತೋತ್ರ। आज कुछ अच्छा नहीं हुआ, प्रेज द लॉर्ड। ಇವತ್ತೇನೋ ಒಳ್ಳೆದಾಗಿ ನಡೀಲಿಲ್ಲ, ಕರ್ತನಿಗೆ ಸ್ತೋತ್ರ। आज का बिजनेस कुछ ठीक नहीं था, प्रेज द लॉर्ड। ಇವತ್ತಿನ ವ್ಯಾಪಾರ ಸರಿಯಾಗಿ ನಡಲಿಲ್ಲ, ಕರ್ತನಿಗೆ ಸ್ತೋತ್ರ। वो सब अच्छा है तो प्रेज लॉर्ड आसानी से बोलते हैं, ಎಲ್ಲ ಒಳ್ಳೆದು ನಡೆಯುವಾಗ ಸುಲಭವಾಗಿ ಸ್ತೋತ್ರ ಸಲ್ಲಿಸ್ತೇವೆ। लेकिन सब कुछ कठिन चल रहा है तभी प्रेज लॉर्ड थोड़ा कठिन होता है। ಆದ್ರೆ ಎಲ್ಲ ಕಠಿಣಂತೆಯಲ್ಲಿ ನಡೆಯುವಾಗ ಸ್ತೋತ್ರ ಅನ್ನುವುದು ಸ್ವಲ್ಪ ಕಠಿಣ ಆಗ್ತದೆ। लेकिन योब ने क्या कहा? ಆದ್ರೆ ಯೋಬನ್ ಏನ್ ಹೇಳಿದನು? परमेश्वर ने लिया, परमेश्वर ने दिया, परमेश्वर ने लिया। ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನಿಗೆ May the name of ಸ್ತೋತ್ರವಾಗಲಿ। the Lord be praised. ಕರ್ತನ ನಾಮವು ಮಹಿಮೆ ಹೊಂದಲಿ, सुबह से लेकर शाम तक, ಮುಂಚಾನೆಯಿಂದ ಹಿಡಿದುಕೊಂಡು ಸಂಜೆಯವರೆಗೂ। oh till I sleep, praise the Lord. ನಾನು ಮಲಗುವವರೆಗೂ ಕರ್ತನಿಗೆ When I ಸ್ತೋತ್ರ, get up, praise the Lord. ನಾನು ಎದ್ದೇಳುವಾಗ ಆತನಿಗೆ ಸ್ತೋತ್ರ। oh जब मैं उठता हूँ तभी वो स्तुति से उठना चाहिए। ನಾನು ಎದ್ದೇಳುವಾಗ ಆ ಸ್ತುತಿಯಿಂದ ಎದ್ದೇಳಬೇಕು। कितने लोग ये करने के लिए तैयार हैं? ಎಷ್ಟು ಜನರು ಇದನ್ನು ಮಾಡುವುದಕ್ಕಾಗಿ और एक ಸಿದ್ಧರಾಗಿದ್ದೀರಾ? होमवर्क देता हूँ मैं आपको, ಇನ್ನೊಂದು ಹೋಮ್ವರ್ಕ್ ಅನ್ನು ನಿಮಗೆ रेडी ಕೊಡ್ತೇನೆ, है क्या? ಅದನ್ನು ಮಾಡುವುದಕ್ಕಾಗಿ ये 7 ಸಿದ್ಧರಾಗಿದ್ದೀರಾ? तारीख तक यानी 21 डेज फास्टिंग एंड तक आपको स्तुति करना है। 21 ಉಪವಾಸ ಮುಗಿಯುವವರೆಗೂ ನೀವು ಸ್ತುತಿಸ್ತಾನೆ ಇರಬೇಕು। कितने लोग ये करने के लिए रेडी है? ಎಷ್ಟು ಜನರು ಇದನ್ನು ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೀರಾ? प्रार्थना में शक्ति है। ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ। ओके एक सेवक हमें सिखाने आए थे, उन्होंने कहा कि स्तुति में दुगनी शक्ति है। ಒಬ್ಬ ಸೇವಕರು ನಮಗೆ ಕಲಿಸ್ಲಿಕ್ಕೆ ಬಂದ್ರು, ಅವರು ಹೇಳಿದರು ಸ್ತುತಿಯಲ್ಲಿ 2ರಷ್ಟು ಶಕ್ತಿ ಇದೆ। हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ। So दुगनी शक्ति चाहिए। 2 ಪಟ್ಟು ಶಕ್ತಿ ನಮಗೆ ಬೇಕಾ? प्रार्थना तो हम करते हैं, ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ, सब प्रार्थना कर रहे हैं ना, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ हमारे ಇದ್ದೇವೆ, विषय भी लिखे हैं ना। ನಮ್ಮ ವಿಷಯಗಳನ್ನು ओके ಬರೆದಿಟ್ಟುಕೊಂಡಿದ್ದೇವೆ। देश के लिए भी प्रार्थना की है, देश के लिए प्रार्थना कर रहे हैं। ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, हमारे भी विषय लिखे हैं। ನಮ್ಮ ವಿಷಯಗಳನ್ನು ಕೂಡ ನಾವು मार्क ಬರೆದಿದ್ದೇವೆ। 11वां अध्याय 24वां वचन, ಮಾರ್ಕ 11ನೇ ಅಧ್ಯಾಯ 24ನೇ जब ವಚನ, आप प्रार्थना करते हैं, ನಾವು ಪ್ರಾರ್ಥನೆ ಮಾಡುವಾಗ ओके ये विश्वास कीजिए कि आपको मिला है। ಹೀಗೆ ನಂಬಿಕೆ ಇಡಿರಿ ನಿಮಗೆ ಸಿಕ್ಕಿದೆ ಎಂಬುದಾಗಿ। मिलने के बाद क्या करते हैं? ಸಿಕ್ಕಿದ ಮೇಲೆ ಏನ್ ಮಾಡ್ತೇವೆ? क्या करते हैं मिलने के बाद? ಸಿಕ್ಕಿದ ಮೇಲೆ ನಾವ್ ಏನ್ ಮಾಡ್ತೇವೆ? ಏನ್ ಮಾಡ್ತೀವಿ? ओके वो हम करेंगे। ದೇವರನ್ನು ಸ್ತುತಿಸ್ತೇವೆ, ಆ ಕಾರ್ಯವನ್ನು ನಾವು आपका लिस्ट ಮಾಡಬೇಕು। देखिए, ನಿಮ್ಮ ಲಿಸ್ಟ್ ಅನ್ನು ನೋಡ್ರಿ। लोन मुग्दैती देवರಿಗೆ ಸ್ತೋತ್ರ, लोन खत्म हो गया, परमेश्वर की स्तुति होने दो। ಸೌಖ್ಯ ಆಗೈತಿ ದೇವರಿಗೆ ಸ್ತೋತ್ರ, चंगाई मिला, परमेश्वर को धन्यवाद। ओके ನಾನು ಚೇಂಜ್ ಆಗಿದ್ದೇನೆ ದೇವರಿಗೆ ಸ್ತೋತ್ರ, मुझे परमेश्वर ने बदला है, इसके लिए परमेश्वर को ನಮ್ಮ धन्यवाद। ಮನೆ ಚೇಂಜ್ ಆಗಿತ್ತು ದೇವರಿಗೆ ಸ್ತೋತ್ರ, मेरा घर बदल गया, इसके लिए परमेश्वर को ದೇವರು धन्यवाद। ಹೊಸ ಮನೆ ಕೊಟ್ಟೆನ್ ದೇವರಿಗೆ ಸ್ತೋತ್ರ, परमेश्वर ने मुझे नया घर दिया, इसके लिए धन्यवाद। ನನ್ನ ಕರಿಯರ್ ಸರಿಯಾಗಿತ್ತು ದೇವರಿಗೆ ಸ್ತೋತ್ರ, मेरे करियर को उसने सेटल किया, इसके लिए धन्यवाद। ओके बच्चों की शादी होगी देवರಿಗೆ ಸ್ತೋತ್ರ, ಮಕ್ಕಳ ಮದುವೆ ಆಯಿತು, ದೇವರಿಗೆ ಸ್ತೋತ್ರ। ओके मेरी शादी होगी देवರಿಗೆ ಸ್ತೋತ್ರ, ನನ್ನ ಮದುವೆ ಆಯಿತು, ಕರ್ತನಿಗೆ ಸ್ತೋತ್ರ। हालेलुया, 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 हालेलुया। हालेलुया। क्यों मालूम नहीं, जवान लोगों को देखने के बाद वो शादी आता है, ಯಾಕೆ ಗೊತ್ತಿಲ್ಲ, ಯವನಸ್ಥರನ್ನು ನೋಡುವಾಗ ಮದುವೆನೇ ನೆನಪು ಬರ್ತದೆ। और यूथ मीटिंग में ये शब्द लेने से सोया हुआ भी उठता है। हाँ लगना तो ಯೂತ್ सांगितलं का? ಮೀಟಿಂಗ್ ಅಲ್ಲಿ ಈ ಶಬ್ದ ತೆಗೆದುಕೊಂಡ್ರೆ ಮಲಗಿದವನು ಕೂಡ ಎದ್ದು ಬಿಡ್ತಾನೆ। मन में लड्डू फूटते हैं।
इसके लिए मैं उनको बोलता हूँ, मैं भविष्यवाणी कर रहा हूँ, आपकी शादी हो जाएगी. ಅದಕ್ಕಾಗಿ ನಾನು ಅವ್ರಿಗೆ ಹೇಳ್ತೇನೆ, ನಾನು ಪ್ರವಾದನೆ ಮಾಡ್ತಾ ಇದ್ದೇನೆ, ನಿಮ್ಮ ಮದುವೆ ಆಗ್ತದೆ. थोड़े आमेन बोल रहे हैं. ಕೆಲವೊಬ್ರು ಆಮೇನ್ ಹೇಳ್ತಾ ಇದ್ದಾರೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. So सबके लिए परमेश्वर की स्तुति करो. ಎಲ್ಲ ಕಾರ್ಯಕ್ಕಾಗಿ ಕರ್ತನನ್ನು आपने लिस्ट ಸ್ತುತಿಸ್ರಿ. लिखा है ना, ನೀವು ಲಿಸ್ಟ್ ಅನ್ನು वो ಬರ್ದಿದ್ದೀರಲ್ಲ, देखते देखते स्तुति करो. ಅದನ್ನು ನೋಡ್ತಾ ನೋಡ್ತಾ ಸ್ತುತಿಸ್ರಿ. कभी कभी ओपन करना चाहिए. ಕೆಲವೊಮ್ಮೆ ಅದನ್ನು ತೆರಿಬೇಕು. मेरा प्रेयर बुक है, ನನಗೆ ಒಂದು ಪ್ರೇಯರ್ ಬುಕ್ ಇದೆ. ओके, बहुत सालों से वो लिखते आ रहा हूँ. ಬಹಳ ವರ್ಷದಿಂದ ಬರಿತಾ ಬರ್ತಾ ओके, ಇದ್ದೇನೆ. कभी कभी ओपन करता हूँ, ಕೆಲವೊಮ್ಮೆ ಅದನ್ನು ತೆರಿತೇನೆ, पढ़ते रहता हूँ. ಅದನ್ನು ಓದ್ತಾ ಇರ್ತೇನೆ. वो देखने के बाद मुझे स्तुति करने के लिए मजबूर हो जाती है. ಅದನ್ನು ನೋಡಿದ ಮೇಲೆ ಸ್ತುತಿಸುವುದಕ್ಕಾಗಿ ನನ್ನ ಬಲವಂತ अरे ಪಡಿಸ್ತದೆ. ये तो पूरा हो गया है. ಇದು ಎಲ್ಲ ವಿಷಯಗಳು ಕರ್ತನು ನೆರವೇರಿಸಿದ್ದಾನೆ. Oh, you have completed it. ಇದನ್ನೆಲ್ಲ ನೀನು You have ನೆರವೇರಿಸಿದ್ಯಾ, done it. ಇದನ್ನು ನೀನು You ಮುಗಿಸಿದ್ಯಾ, have answered my prayer. ನನ್ನ ಪ್ರಾರ್ಥನೆಗೆ ಉತ್ತರವನ್ನು I ನೀನು praise you, ಕೊಟ್ಟಿದ್ಯಾ. Father. ತಂದೆ, ನಿನ್ನನ್ನು ಸ್ತುತಿಸುತ್ತೇನೆ. तू मेरी स्तुति, मेरी प्रार्थना को सम्मान देके ये पूरा किया ನನ್ನ है. ಪ್ರಾರ್ಥನೆಗೆ ಗೌರವ ಕೊಟ್ಟು ಇದನ್ನು ನೀನು ಪೂರೈಸಿದ್ಯಾ. मैं तेरी स्तुति करता ನಾನು हूँ. ನಿನ್ನನ್ನು ताली ಸ್ತುತಿಸುತ್ತೇನೆ. बजा के परमेश्वर की स्तुति ಚಪ್ಪಾಳೆ कीजिए. ತಟ್ಟಿ ಕರ್ತನನ್ನು ಸ್ತುತಿಸೋಣ. अभी 4 वचन से 9 वचन तक 4ನೇ ವಚನದಿಂದ ಹಿಡಿದುಕೊಂಡು 9ನೇ ವಚನದವರೆಗೆ उधर 7 क्रियापद उपयोग किए गए हैं. ಅಲ್ಲಿ 7 ಕ್ರಿಯಾಪದಗಳನ್ನು ಉಪಯೋಗಿಸಲಾಗಿದೆ. 7 क्रियापद उपयोग किए 7 ಕ್ರಿಯಾಪದಗಳನ್ನು ಉಪಯೋಗಿಸಲಾಗಿದೆ. चौथा वचन पढ़िए. 4ನೇ ವಚನ ಓದಿಕೊಳ್ಳೋಣ. ओके, 7 क्रियापद आहेत. 7 क्रियापदಗಳು ओके, ಅಲ್ಲಿದ್ದಾವೆ. हे 7 क्रियापदला 4 भागामध्ये विभाग करू शकतो. ಈ 7 ಕ್ರಿಯಾಪದಗಳನ್ನು 4 ಭಾಗಗಳಾಗಿ ನಾವು ವಿಂಗಡಿಸಬಹುದು. ओके, सो हे 7 क्रियापद आम्ही शिकूया आणि त्याच्यामधनं परमेश्वराची स्तुती ಈ करूया. 7 ಕ್ರಿಯಾಪದಗಳನ್ನು ನಾವು ಕಲಿತು ಕರ್ತನನ್ನು ಸ್ತುತಿಸೋಣ. ओके, पहला और दूसरा क्रियापद जो है, ಮೊದಲನೇದು ಮತ್ತು ಎರಡನೇ ಕ್ರಿಯಾಪದ, it says that he is exalted. ये पहला और दूसरा क्रियापद जो है, ಮೊದಲನೇದು ಮತ್ತು ಎರಡನೇ ಕ್ರಿಯಾಪದ ಅನ್ನುವಂಥದ್ದು, इसका मतलब है उसको उठाया गया है ಅದರ ಅರ್ಥ ಆತನನ್ನು ಎಬ್ಬಿಸಲ್ಪಟ್ಟಿದೆ और उसको वो बैठा हुआ है. ಮತ್ತೆ ಆತನು सो ಕೂತುಕೊಂಡಿದ್ದಾನೆ. कहाँ उठाया गया है ಎಲ್ಲಿ ಆತನನ್ನು और कहाँ ಎಬ್ಬಿಸಲ್ಪಟ್ಟಿದೆ वो बैठा है, ಮತ್ತೆ ಎಲ್ಲಿ ಆತನು ಕೂತುಕೊಂಡಿದ್ದಾನೆ. उधर वो दोनों वचन में पढ़ेंगे तो ಆ ಎರಡು ವಚನದಲ್ಲಿ ಓದುವುದಾದ್ರೆ 4 और 5वें वचन में, 4 ಮತ್ತು 5ನೇ ವಚನ, तो उधर आपको पता चलेगा कि वो ऊपर उठाया गया है. ಅಲ್ಲಿ ಹೇಳಲ್ಪಟ್ಟಿದೆ ಆತನಿಗೆ ಉನ್ನತವಾಗಿ ಎತ್ತಲ್ಪಟ್ಟಿದೆ ಎಂಬುದಾಗಿ. उसके ऊपर कोई नहीं है. ಆತನಿಗೆ ಮೇಲಾಗಿ ಯಾರೂ ಇಲ್ಲ. और थोड़े वचनों में ऐसा लिखा गया, he is above everything. ಇನ್ನೊಂದು ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲದಕ್ಕಿಂತ ಮೇಲಾದವನು चौथा ಆತನಾಗಿದ್ದಾನೆ. वचन कहता है कि राष्ट्रों के ऊपर, 4ನೇ ವಚನ ಹೇಳ್ತದೆ ರಾಷ್ಟ್ರಗಳ ಮೇಲೆ, आकाशों के ऊपर. ಆಕಾಶದ ಮೇಲೆ. जब राष्ट्रों के ऊपर बोल के उधर लिखा गया है, ಜನಾಂಗಗಳ ಮೇಲೆ ಎಂಬುದಾಗಿ ಅಲ್ಲಿ इसका मतलब है ಬರೆಯಲ್ಪಟ್ಟಿರುವಾಗ इस संसार के हर एक अधिकार के ऊपर, ಅದರ ಅರ್ಥ ಈ ಲೋಕದ ಈ ಪ್ರತಿಯೊಂದು ಅಧಿಕಾರದ ಮೇಲೆ. इस संसार के अधिकार ऐसे सोचेंगे कि हम ऊपर है. ಈ ಲೋಕದ ಅಧಿಕಾರ ಹೀಗೆ ಯೋಚನೆ ಮಾಡ್ತದೆ, ನಾವು ಮೇಲಿದ್ದೇವೆ ಎಂಬುದಾಗಿ. पुराने जमाने में कोई राजा बन गया तो वो सोचता था कि मैं ही ऊपर हूँ, मेरे ऊपर कुछ नहीं है. ಹಳೆ ಕಾಲದಲ್ಲಿ ರಾಜನಾಗುವುದಾದ್ರೆ ಆತನು ಯೋಚನೆ ಮಾಡ್ತಾನೆ, ನಾನೇ ಮೇಲೆ ಇದ್ದೇನೆ, ನನಗಿಂತ ಮೇಲೆ ಯಾರು ಇಲ್ಲ इसके लिए ಎಂಬುದಾಗಿ. तो राजाओं को परमेश्वर की जैसा पूजा करते थे. ಅದಕ್ಕಾಗಿ ರಾಜರನ್ನು ಕರ್ತನ ಹಾಗೆ ಪೂಜೆ ಮಾಡ್ತಾ ಇದ್ರು. ओके, कि वो प्रजा सोचती थी वो ही परमेश्वर है, परमेश्वर का प्रतिरूप है, इसके लिए पूजा करते थे. ಪ್ರಜೆಗಳು ಹೀಗೆ ಯೋಚನೆ ಮಾಡ್ತಾ ಇದ್ರು, ಅವರೇ ಪ್ರಭು ಆಗಿದ್ದಾರೆ, ಮತ್ತೆ ಅವರೇ ಎಲ್ಲವನ್ನು ಮಾಡ್ತಾರೆ, ಹೀಗೆ और वो ಯೋಚನೆ सोचते ಮಾಡಿ थे कि ಪೂಜೆ उनके ಮಾಡ್ತಾ ऊपर ಇದ್ರು. कुछ भी नहीं है. ಅವರು ಹೀಗೆ ಯೋಚಿಸ್ತಾ ಇದ್ರು, ಅವರಿಗಿಂತ ಮೇಲಾಗಿ ಯಾವುದೂ लेकिन ಇಲ್ಲ. ये तो परमेश्वर का वचन कहता ಆದ್ರೆ है ಇಲ್ಲಿ ಕರ್ತನ ವಚನ ಹೇಳ್ತದೆ, हर एक संसार के अधिकारों के ऊपर. ಪ್ರತಿಯೊಂದು ಲೋಕದ ಅಧಿಕಾರದ ಮೇಲೆ कहाँ है यावे परमेश्वर? ಎಲ್ಲಿದ್ದಾನೆ ಯಾವೇ ಕರ್ತನು? वो सबसे ऊपर है. ಆತನು ಎಲ್ಲದಕ್ಕಿಂತ सब अधिकारों से ऊपर है. ಎಲ್ಲ ಜನಾಂಗಗಳಿಗಿಂತ और उधर ಉನ್ನತನಾಗಿದ್ದಾನೆ. स्वर्ग और आकाश लिखा गया है ना. ಮತ್ತೆ ಅಲ್ಲಿ ಸ್ವರ್ಗ ಆಕಾಶ ಎಂಬುದಾಗಿ इसका ಬರೆಯಲ್ಪಟ್ಟಿದೆ. मतलब है हर एक आत्मिक शक्तियों के ऊपर है वो. ಅದರ ಅರ್ಥ ಪ್ರತಿಯೊಂದು ಆತ್ಮಿಕ ಶಕ್ತಿಯ ಮೇಲೆ ಆತನು हर एक ಉನ್ನತನಾಗಿದ್ದಾನೆ. दुष्ट आत्मा के सामर्थ्य के ऊपर है वो. ಎಲ್ಲ ಒಂದು ದುಷ್ಟಾತ್ಮನ ಶಕ್ತಿಯ ಮೇಲೆ ಆತನಾಗಿದ್ದಾನೆ. वो सबसे ऊपर है. ಆತನು ಎಲ್ಲದಕ್ಕಿಂತ एफिसी की ಮಹೋನ್ನತನಾಗಿದ್ದಾನೆ. पत्रिका में 4 अध्याय 6 वचन कहता है, ಎಫೆಸಿಯದವರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ, पिता
पिता परमेश्वर ತಂದೆಯಾದ ದೇವರು जो सबसे ऊपर है, ಯಾರು ಎಲ್ಲದಕ್ಕಿಂತ ಉನ್ನತನಾಗಿದ್ದಾನೋ वो ऊपर परमेश्वर है। ಆತನು ಉನ್ನತನಾದ ಕರ್ತನಾಗಿದ್ದಾನೆ. फिलिप्पी दूसरा अध्याय 9वां वचन कहता है, ಫಿಲಿಪ್ಪಿ 2ನೇ ಅಧ್ಯಾಯ 9ನೇ ವಚನ उधर ಹೇಳ್ತದೆ, यीशु के मरण के विषय में लिखा ಅಲ್ಲಿ गया ಯೇಸು है। ಸ್ವಾಮಿಯ ಮರಣದ ವಿಷಯವಾಗಿ यीशु ಹೇಳಲ್ಪಟ್ಟಿದೆ. अपने आप को नम्र करने के विषय में लिखा गया ಯೇಸು है। ತನ್ನನ್ನು ತಾನು ತಗ್ಗಿಸಿಕೊಳ್ಳುವ ವಿಷಯವಾಗಿ और पिता ಹೇಳಲ್ಪಟ್ಟಿದೆ. परमेश्वर ने ಮತ್ತೆ ತಂದೆಯಾದ ದೇವರು उस यीशु को ಆ ಯೇಸುವನ್ನು इस संसार ಈ में ಲೋಕದಲ್ಲಿ सब नामों से भी ऊपर का नाम दिया ಎಲ್ಲ है। ನಾಮಕ್ಕಿಂತ ಮೇಲಾದ ನಾಮವಾಗಿ ಮಾಡಿದ್ದಾನೆ. उसका नाम सबसे ऊपर है। ಆತನ ನಾಮವು ಎಲ್ಲ ನಾಮಕ್ಕಿಂತ ಮೇಲಾದ उसके ನಾಮ. नाम के सामने हर एक घुटने झुकेंगे। ಆತನ ನಾಮಕ್ಕೆ ಎಲ್ಲ ಮೊಣಕಾಲುಗಳು ಊರಲ್ಪಡ್ತದೆ. उसका नाम सब लोग लेंगे, ಆತನ ನಾಮವನ್ನು ಎಲ್ಲರೂ ಘೋಷಿಸ್ತಾರೆ. सब घुटने झुकेंगे। इसका मतलब है सब लोग सजदा करेंगे और कहेंगे तू ऊपर है मैं नीचे हूँ। ಎಲ್ಲ ಮೊಣಕಾಲು ಊರಲ್ಪಡ್ತದೆ. ಇದರ ಅರ್ಥ ಇದಾಗಿದೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೇಳ್ತಾ चलिए ಇದ್ದೇವೆ, ಸ್ತುತಿ करिए ನೀನು उसकी। ಉನ್ನತನಾಗಿದ್ಯಾ, ನಾವು उसका ಕೆಳಗಾಗಿದ್ದೇವೆ. नाम सबसे ऊपर नाम है। ಆತನ ನಾಮವು ಎಲ್ಲ ನಾಮಕ್ಕಿಂತ ಉನ್ನತವಾದ उसके ನಾಮ. ऊपर कोई नहीं है। ಆತನಿಗಿಂತ ಮೇಲಾದವರು ಯಾರು ಇಲ್ಲ. उसके ऊपर अगर कुछ देखना चाहते हैं कुछ नहीं मिलेगा, ಅದಕ್ಕಿಂತ ಮೇಲಾಗಿ ಏನಾದ್ರೂ ನೋಡುವುದಕ್ಕಾಗಿ ಬಯಸುವುದಾದ್ರೆ ಅಲ್ಲಿ ಏನು because ಸಿಗೋದಿಲ್ಲ. he is the highest. ಏಕೆಂದ್ರೆ ಆತನೇ ಉನ್ನತನಾದವನು. ಯೆಶಾಯ 54 57 15th verse says, ಯೆಶಾಯ 57 50ನೇ ವಚನ ಹೇಳ್ತದೆ, he dwells on high and holy places. ಆತನು ಪವಿತ್ರವಾದ ಸ್ಥಳದಲ್ಲಿ ವಾಸ ಮಾಡ್ತಾನೆ. ಯೆಶಾಯ 66 verse 1 and 2 says, ಯೆಶಾಯ 66 1 2 ವಚನ ಹೇಳ್ತದೆ, उधर परमेश्वर कह रहा ಅಲ್ಲಿ है ಕರ್ತನು ಹೀಗೆ ಹೇಳ್ತಾ स्वर्ग ಇದ್ದಾನೆ, मेरा सिंहासन है। ಸ್ವರ್ಗವು ನನ್ನ ಸಿಂಹಾಸನವಾಗಿದೆ. वो ऊपर का मंडल स्वर्गीय मंडल मेरा सिंहासन ಅದು है। ಮೇಲನ್ನ ಮಂಡಲ, ಸ್ವರ್ಗದ ಮಂಡಲ, ಅದು ನನ್ನ ಸಿಂಹಾಸನವಾಗಿದೆ. और एक खुशखबरी बताऊं, ಮತ್ತೆ ಒಂದು ಸಂತೋಷದ ಸುದ್ದಿ ನಾನು ಹೇಳಲಿಕ್ಕೆ he is ಬಯಸ್ತೇನೆ. my dad. ಆತನು ನನ್ನ ತಂದೆಯಾಗಿದ್ದಾನೆ. He is Amen. my dad. ಆತನು ನನ್ನ ತಂದೆಯಾಗಿದ್ದಾನೆ. हालेलुया हालेलुया. हालेलुया। हालेलुया. पुराने नियम ಹಳೆ में ಒಡಂಬಡಿಕೆಯಲ್ಲಿ परमेश्वर ने बोला ಕರ್ತನು ಹೇಳಿದನು, बहुत हो गया, मैं परमेश्वर ये प्रजा, मैं परमेश्वर तुम सेवक, ಇದು- बहुत हो गया। ಇದು ಬಹಳ ಆಯ್ತು, ನಾನು ಕರ್ತನಾಗಿದ್ದೇನೆ, ಇವರು ನನ್ನ ಜನಾಂಗ, ನಾನು ಕರ್ತನು, ಇವರು ನನ್ನ ಜನಾಂಗ मैं ಎಂಬುದಾಗಿ. सृष्टि करता तुम सृष्टि, मैं सृष्टि करता तुम ನಾನು सृष्टि। ಸೃಷ್ಟಿಕರ್ತನು, ನೀವು ಸೃಷ್ಟಿ, ನಾನು ಸೃಷ್ಟಿಕರ್ತನು, ನೀವು ಸೃಷ್ಟಿ I will ಎಂಬುದಾಗಿ. change everything. ನಾನೀಗ ಎಲ್ಲವನ್ನು ಬದಲಾಯಿಸ್ತೇನೆ. I will become your father. ನಾನು ನಿಮಗೆ ತಂದೆಯಾಗ್ತೇನೆ. The one who is above all is my dad. ಎಲ್ಲಕ್ಕಿಂತ ಉನ್ನತನಾದವನು ನನ್ನ हाथ ತಂದೆಯಾಗಿದ್ದಾನೆ. उठा के कहिए, सबसे ऊपर जो परमेश्वर है, यावे परमेश्वर, वो मेरा पिता है। ಕರಗಳನ್ನು ಎತ್ತಿ ಹೇಳೋಣ, ಎಲ್ಲಕ್ಕಿಂತ ಉನ್ನತನಾಗಿರುವ ಆತನು ನನ್ನ ತಂದೆಯಾಗಿದ್ದಾನೆ. मैं उसका बच्चा हूँ, ನಾನು ಆತನ मैं ಮಗುವಾಗಿದ್ದೇನೆ. उसका बेटा हूँ। ನಾನು ಆತನ ಮಗಳಾಗಿದ್ದೇನೆ. वो एक्साइटमेंट में कहना चाहिए कि वो परमेश्वर जो सबसे ऊपर है, वो he is above everything and he is none other than my ಆ dad. ಉತ್ಸಾಹದಿಂದ ನಾವು ಹೇಳುವವರಾಗಬೇಕು, ಎಲ್ಲದಕ್ಕಿಂತ ಉನ್ನತನಾದವನು ಆತನು ಬೇರೆ ಯಾರು ಅಲ್ಲ, ನನ್ನ ತಂದೆಯಾಗಿದ್ದಾನೆ. हालेलुया। ಹಾಲೆಲೂಯಾ. ताली बजा के उसकी स्तुति करेंगे। ಚಪ್ಪಾಳೆ ತಟ್ಟಿ ಆತನಿಗೆ ವಂದನೆ ಸಲ್ಲಿಸೋಣ. Thank you Jesus। जब आप एक्साइटमेंट में वो लेते हैं, ಯಾವಾಗ ನೀವು ಉತ್ಸಾಹದಿಂದ ಅದನ್ನು ತೆಗೆದುಕೊಳ್ತೀರೋ आपके जीवन में पूरा हो जाता है। ಅದು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. क्योंकि हमारी प्रतिक्रिया आमेन दिखाना चाहिए। ನಮ್ಮ ಪ್ರತಿಕ್ರಿಯೆ ಆಮೇನ್ ಅನ್ನುವಂಥದ್ದು ಅದು ತೋರಿಸಬೇಕು. एक बार YouTube के ऊपर मैं एक मैसेज सुन रहा था, ಒಂದು ಸಾರಿ ಯೂಟ್ಯೂಬ್ ದಲ್ಲಿ ನಾನು ಒಂದು ಸಂದೇಶ ಕೇಳ್ತಾ ಇದ್ದೆ. वो मैसेज मुझे हिला दिया। ಆ ಸಂದೇಶ ನನ್ನನ್ನು ಅಲುಗಾಡಿಸಿತು. मैं ऐसे ऐसे हो रहा हूँ, ನಾನು ಹೀಗೆ ಆಗ್ತಾ ಇದ್ದೇನೆ. ओके ऐसा लग रहा है कि मैं अभी मारूंगा। ಹೀಗೆ ಅನಿಸ್ತಾ ಇದೆ, ಈಗ ನಾನು ಹೊಡಿತೇನೆ ಎಂಬುದಾಗಿ. नहीं नहीं, मुझ में एक उत्साह आ रहा था। ನನ್ನಲ್ಲಿ ಒಂದು ಉತ್ಸಾಹ ಬರ್ತಾ Oh, ಇತ್ತು. what he is saying is right. ಆತನು ಹೇಳ್ತಾ ಇರುವುದು ಸತ್ಯ. मैं अपने आप को कंट्रोल नहीं कर पा रहा ನನ್ನನ್ನು था। ನಾನು ತಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. हालेलुया। हालेलुया। और जब ये आप में देख रहा हूँ तो मैं एक आत्मिक दृष्टि से बोलना चाहता हूँ, यीशु के नाम में ये आपके जीवन में होगा। ನಿಮ್ಮಲ್ಲಿ ಇದನ್ನು ನಾನು ನೋಡುವಾಗ ಆತ್ಮಿಕ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ, ಯೇಸುವಿನ क्या ನಾಮದಲ್ಲಿ ಅದು होगा? ನೆರವೇರ್ತದೆ. वो हमारा पिता है, उसका सामर्थ आपके जीवन में आप देखेंगे। ಆತನು ನಮ್ಮ ತಂದೆಯಾಗಿದ್ದಾನೆ, ಆತನ ಸಾಮರ್ಥ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುವವರಾಗಿದ್ದೇವೆ. ताली बजा के उसको धन्यवाद ಚಪ್ಪಾಳೆ देंगे। ತಟ್ಟಿ ಆತನಿಗೆ ವಂದನೆ ಸಲ್ಲಿಸೋಣ. हालेलुया। ಹಾಲೆಲೂಯಾ. उसके बाद जो तीसरा चौथा पांचवा छठा और सातवां क्रियापद जो है, ಮೂರನೇದು, ನಾಲ್ಕನೇದು, 5 ಮತ್ತು 6, 7 ಒಂದು ಕ್ರಿಯಾಪದವಾಗಿದೆ ಅಲ್ಲ, वो दिखाता है कि हमारे जीवन में वो क्या करता है। ಅದು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ ಎಂಬುದಾಗಿ ತೋರಿಸ್ತದೆ. देखिए तीसरा क्रियापद जो छठे वचन में है, 6ನೇ ವಚನದಲ್ಲಿ 3ನೆಯ ಒಂದು ಕ್ರಿಯಾಪದ ಇದೆ, ಅದನ್ನು ಬರೆದುಕೊಳ್ಳೋಣ. ओके देखिए,
बागुताने, वो झुकता है. ಆತನು ಬಾಗುತ್ತಾನೆ. अगर आप इंग्लिश बाइबल पढ़ रहे हैं और किंग जेम्स वर्जन पढ़ेंगे तो ಇಂಗ್ಲಿಷ್ ಬೈಬಲ್ ಅಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಅನ್ನು ಓದುವಾಗ उधर लिखा गया है he humbles himself. ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. वो नम्र करता है. ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. झुकने के लिए नम्रता चाहिए. ತಗ್ಗಿಸಿಕೊಳ್ಳುವುದಕ್ಕಾಗಿ ನಮ್ಮಲ್ಲಿ ಒಂದು ನಮ್ರತೆ ಬೇಕು. मैं सच सोचने लग गया, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ, अलग अलग वर्षन में ಬೇರೆ ಬೇರೆ ವರ್ಷನ್ और ಗಳಲ್ಲಿ ओरिजिनल भाषा में ಮತ್ತೆ ನಿಜವಾದ ಭಾಷೆಯಲ್ಲಿ वो सर्वश्रेष्ठ परमेश्वर ಶ್ರೇಷ್ಠನಾದ ಕರ್ತನು, जो सबसे ऊंचा है, ಯಾರು ಎಲ್ಲದಕ್ಕಿಂತ he is ಉನ್ನತನಾಗಿದ್ದಾನೋ humbling himself. ಆತನು ತನ್ನನ್ನು ತಾನು ತಗ್ಗಿಸ್ತಾ वो ಇದ್ದಾನೆ. झुक रहा है. ಆತನು ಬಗ್ತಾ ಇದ್ದಾನೆ. ओके, मैं बहुत कुछ पवित्र आत्मा इसके द्वारा मुझसे बात करने लग गया. ಅನೇಕ ಕಾರ್ಯ ಪವಿತ್ರಾತ್ಮ ಇದರ ಮೂಲಕ ನನ್ನೊಟ್ಟಿಗೆ ಮಾತನಾಡ್ತಾ वो ಇದ್ದಾನೆ. नम्रता नहीं तो झुकते नहीं है, ನಮ್ಮಲ್ಲಿ ತಗ್ಗಿಸಿಕೊಳ್ಳುವಿಕೆ ಇಲ್ಲ ಅಂದ್ರೆ ನಾವು ಬಗ್ಗೋದಿಲ್ಲ. और वो नम्र होके झुक रहा है ಆತನು ತಗ್ಗಿಸಿಕೊಂಡು ಬಗ್ತಾ ಇದ್ದಾನೆ. आकाश और पृथ्वी देखने के लिए, ಆಕಾಶ ಮತ್ತು ಪೃಥ್ವಿಯನ್ನು आपको ನೋಡುವುದಕ್ಕಾಗಿ, और मुझे देखने के लिए. ನಿಮ್ಮನ್ನು ನಮ್ಮನ್ನು ನೋಡುವುದಕ್ಕಾಗಿ. he humbles himself and he tries to see. ತನ್ನನ್ನು ತಾನು ತಗ್ಗಿಸಿಕೊಂಡು ನೋಡುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ओके, एशाया 57 15वां वचन 57:15. ಏಷಾಯ 57:15 ವಚನ. कोई तो पढ़िए. ಯಾರಾದ್ರೂ ಒಬ್ರು ಓದಿಕೊಳ್ಳ್ರಿ. त्याच्या ठायी मी वसतो. ओके, हालेलुया. हालेलुया. मी उच्च आणि पवित्र स्थानी वसतो. मी ನಾನು ಉನ್ನತ ಮತ್ತು ಪವಿತ್ರ ಸ್ಥಾನದಲ್ಲಿ ವಾಸಿಸ್ತೇನೆ. ओके, उतना ही नहीं, ಅಷ್ಟೇ ಅಲ್ಲ, जो नम्र है, ಯಾರು जो दीन ನಮ್ರರಾಗಿದ್ದಾರೋ, है, ಯಾರು जो टूटे ದೀನರಾಗಿದ್ದಾರೋ, दिल के हैं, ಯಾರು ಮುರಿದ जो मुझे ಮನಸ್ಸುಳ್ಳವರಾಗಿದ್ದಾರೋ, ढूंढ रहे हैं, ಯಾರು ನನ್ನನ್ನು ಹುಡುಕ್ತಾ मैं ಇದ್ದಾರೋ, उनके दिल में भी मैं बसता हूँ. ಅವರ ಹೃದಯದಲ್ಲಿಯೂ ಕೂಡ ನಾನು ಕೂತುಕೊಳ್ತೇನೆ. हालेलुया. ಹಾಲೆಲೂಯಾ. वो देख रहा है, उसका मतलब है उसका लक्ष्य इधर है. ಆತನು ನೋಡ್ತಾ ಇದ್ದಾನೆ, ಅದರ ಅರ್ಥ ಆತನ ಲಕ್ಷ್ಯ ಇಲ್ಲಿದೆ. ओके, बड़े लोग दुर्लक्ष्य करते हैं, ದೊಡ್ಡವರು ನಿರ್ಲಕ್ಷ್ಯ ಮಾಡ್ತಾರೆ. वो हमारे विषय में भी है. ಅದು ನಮ್ಮ ವಿಷಯದಲ್ಲಿ ಕೂಡ ಇದೆ. ओके, हम कम, हमारे से कम स्टेटस के लोगों के ऊपर हमारी नजर नहीं जाती है. ನಮಗಿಂತ ಕಡಿಮೆ ಇರುವ ಜನರ ಮೇಲೆ ನಮ್ಮ ದೃಷ್ಟಿ ಹೋಗೋದಿಲ್ಲ. प्रेज लॉर्ड, प्रेज लॉर्ड. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಹೀಗೆ ಹೇಳ್ತೇವೆ. इग्नोरेंट व्यू बोलते हैं उसको. ಅಲಕ್ಷ್ಯ ಮಾಡುವ ದೃಷ್ಟಿ ಎಂಬುದಾಗಿ ಹೇಳ್ತೇವೆ. ओके, देखा नहीं बोल नहीं सकते, देखा है. प्रेज लॉर्ड. ನೋಡ್ಲಿಲ್ಲ ಎಂಬುದಾಗಿ ಹೇಳೋದಿಲ್ಲ, ನೋಡಿದ್ದೇವೆ. Why this way, brother? ಹೀಗೆ ಯಾಕೆ ಸಹೋದರರೇ? वो कहाँ, मैं कहाँ. ಆತನಲ್ಲಿ ನಾನೆಲ್ಲಿ. ओके, मैं यहाँ, वो वहाँ. ನಾನಿಲ್ಲಿದ್ದೇನೆ, ಆತನಿಲ್ಲಿದ್ದಾನೆ. परमेश्वर भी बोलना चाहिए, मैं कहाँ, तुम कहाँ. ಕರ್ತನು ಕೂಡ ಹೇಳ್ಬೇಕು, ನಾನೆಲ್ಲಿ ನೀವು ಎಲ್ಲಿ मैं ಎಂಬುದಾಗಿ. इतना पवित्र, तुम कितने गंदे. ನಾನು ಇಷ್ಟು ಪವಿತ್ರನು, ನೀವು ಎಷ್ಟು ಹೊಲಸಾದವರು. मेरी पवित्रता में सोचो भी मत. ನನ್ನ ಪವಿತ್ರತೆಯಲ್ಲಿ ನೀವು ಯೋಚನೆ ಕೂಡ ಮಾಡಬೇಡ್ರಿ. ओके, मेरे पास आने का don't even say that. ನನ್ನ ಕಡೆಗೆ ಬರುವುದಕ್ಕಾಗಿ ಅದನ್ನು ಹೇಳಲು ಬೇಡಿ. तुम इतना गंदे हैं, मेरा नाम भी नहीं ले सकते. ನೀವು ಇಷ್ಟು ಹೊಲಸಾಗಿದ್ದೀರಾ, ನೀವು ನನ್ನ ಹೆಸರನ್ನು ಕೂಡ ತೆಗೆದುಕೊಳ್ಳಿಕ್ಕೆ लेकिन वो ಆಗೋದಿಲ್ಲ. कितना प्रेमी है ना, ಆದ್ರೆ ಆತನು ಎಷ್ಟು ಪ್ರೇಮಿ इतने ಆಗಿದ್ದಾನೆ, प्यार से भरा है. ಆತನು ಇಷ್ಟು ಪ್ರೀತಿಯಿಂದ ತುಂಬಲ್ಪಟ್ಟವನು. उसका दिल इधर ही है. ಆತನ ಹೃದಯ ಇಲ್ಲೇ ಇದೆ. He is looking down. ಆತನು ಕೆಳಗಡೆ ನೋಡ್ತಾ उसका दिल इधर ಇದ್ದಾನೆ. है. ಆತನ उसका ಹೃದಯ लक्ष्य इधर ಇಲ್ಲಿದೆ. है. ಆತನ ಲಕ್ಷ್ಯ उसका ಇಲ್ಲಿದೆ. लक्ष्य हमारे पास है. ಆತನ ಲಕ್ಷ್ಯ ನಮ್ಮ ಕಡೆಗೆ ಇದೆ. क्यों ऐसा परमेश्वर? ಯಾಕೆ ಹೀಗೆ ಕರ್ತನೆ? क्योंकि मैं तुम्हें प्यार करता हूँ, ಯಾಕೆಂದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. और मैं प्यार कराने की वजह से ನಾನು ಪ್ರೀತಿ ಮಾಡುವ ಕಾರಣ तुम्हें कभी भी इग्नोर नहीं कर सकता. ನಿಮ್ಮನ್ನು ಎಂದಿಗೂ ನಾನು ಅಲಕ್ಷಿಸಲಿಕ್ಕೆ तुम्हें ಆಗೋದಿಲ್ಲ. दुर्लक्ष्य कभी नहीं कर सकता. ನಿಮ್ಮನ್ನು ನಾನು ಅಲಕ್ಷ್ಯ ಮಾಡುವುದಕ್ಕೆ ಆಗೋದಿಲ್ಲ. इसके लिए मैं अपने आप को झुकाता हूँ ಅದಕ್ಕಾಗಿ ನಾನು ನನ್ನನ್ನು ನಾನು ತಗ್ಗಿಸಿಕೊಂಡು और आपको देखने की कोशिश करता ಮತ್ತೆ हूँ, निಮ್ಮನ್ನು ನೋಡುವುದಕ್ಕಾಗಿ ಪ್ರಯತ್ನ आपको ಮಾಡ್ತಾ ಇದ್ದೇನೆ. ढूंढने की कोशिश करता ನಿಮ್ಮನ್ನು हूँ. ಹುಡುಕುವುದಕ್ಕಾಗಿ ಪ್ರಯತ್ನ ಮಾಡ್ತಾ स्तोत्र ಇದ್ದೇನೆ. 138 और 6 वचन कहता है, ಕೀರ್ತನೆ 138 6ನೇ ವಚನ ಹೇಳ್ತದೆ, परमेश्वर उच्च स्थान में वास करता है, ಕರ್ತನು ಉನ್ನತವಾದ ಸ್ಥಾನದಲ್ಲಿ ವಾಸ ಮಾಡ್ತಾನೆ. लेकिन जो नीचे नम्र दिल के है उनके तरफ अपना लक्ष्य लगाता ಆದ್ರೆ है. ಕೆಳಗಡೆ ನಮ್ರರಾಗಿದ್ದಾರೋ ಅವರ ಮೇಲೆ ಲಕ್ಷ್ಯ ಇಡ್ತಾ ಇದ್ದಾನೆ. इतना अच्छा है हमारा परमेश्वर. ಎಷ್ಟು ಉತ್ತಮನಾದ ಕರ್ತನು ನಮ್ಮ दुर्लक्ष्य ಕರ್ತನಾಗಿದ್ದಾನೆ. करने वाला परमेश्वर नहीं है, ನಮ್ಮನ್ನು ನೋಡಿ ಅಲಕ್ಷ್ಯ ಮಾಡುವ ಕರ್ತನಲ್ಲ, हमारे ऊपर लक्ष्य लगने वाला ನಮ್ಮನ್ನು परमेश्वर. ಲಕ್ಷಿಸುವ ताली बजा के ಕರ್ತನಾಗಿದ್ದಾನೆ. उसकी स्तुति करेंगे. ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸೋಣ. हालेलुया, हालेलुया, हालेलुया. हालेलुया. अच्छा है कि नहीं परमेश्वर? ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನಾ ಅಥವಾ ಇಲ್ಲವಾ? हाँ या ना? ಹೌದೋ ಇಲ್ಲವೋ? हाँ या ना? हालेलुया. ಹಾಲೆಲೂಯಾ. तो उसकी स्तुति हमें हर रोज करना है. ಆತನನ್ನು ಪ್ರತಿದಿನ ನಾವು ಸ್ತುತಿಸಬೇಕು. ओके, अभी चौथा जो पॉइंट है, ನಾಲ್ಕನೇದು ಮತ್ತು ಐದನೇ ಕ್ರಿಯಾಪದ, ओके, वो 7वें वचन में है. ಅದು देखो, 7ನೇ ವಚನದಲ್ಲಿದೆ. पढ़िए. ಎಬ್ಬಿಸುತ್ತಾನೆ ಎತ್ತುತ್ತಾನೆ. और एक बार
ಎಬ್ಬಿಸುತ್ತಾನೆ, ಎತ್ತುತ್ತಾನೆ. ये दोनों शब्द में कुछ फर्क है? ಈ ಎರಡು ಪದಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ? उठो तो बोलने से क्या है कि मैं उठा उठो बोलता हूँ, ಎಬ್ಬಿಸು ಎಂಬುದಾಗಿ ಹೇಳುವಾಗ ಎದ್ದೇಳು ಎಂಬುದಾಗಿ चलिए ಹೇಳುವುದು. खड़े हो जाइए बोलता हूँ. ಬನ್ನಿ ಎದ್ದೇಳ್ರಿ ಎಂಬುದಾಗಿ ಹೇಳ್ತೇವೆ. उछल तो का मतलब क्या है? ಎತ್ತುತ್ತಾನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? मैं आके उठाता हूँ. ನಾನು ಬಂದು ಎತ್ತುತ್ತೇನೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. उठाते हैं प्रोत्साह करके, चलो और थोड़ा आगे जाओ, हो जाएगा, हो जाएगा. ಎತ್ತುತ್ತೇವೆ, ಸ್ವಲ್ಪ ಪ್ರೋತ್ಸಾಹ ಮಾಡ್ತೇವೆ, ಬನ್ನಿ ಸ್ವಲ್ಪ ಮುಂದೆ ಹೋಗೋಣ, ಮುಂದೆ ಹೋಗೋಣ ಎಂಬುದಾಗಿ. ಹಾಲೆಲೂಯಾ, हालेलुया. ಹಾಲೆಲೂಯಾ. सो ये दो शब्द है इधर, ಇಲ್ಲಿ ಎರಡು ಶಬ್ದ ಇದೆ. उठाना, उकलना. उठो तो उछल तो. ಎಬ್ಬಿಸುವುದು, ಎತ್ತುವುದು. ओके, उठो तो उछल तो, राइट? ಎಬ್ಬಿಸುವುದು, ಎತ್ತುವುದು. ओके, उठो तो उसका मतलब है एनकरेज करते हैं. ಎಬ್ಬಿಸುವುದು ಅದರ ಅರ್ಥ ಪ್ರೋತ್ಸಾಹ ಮಾಡ್ತೇವೆ. ओके, नहीं आगे जा पा रहे हैं, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, इट्स ओके, जाओ आगे, ಪರವಾಗಿಲ್ಲ, ಮುಂದೆ ಹೋಗೋಣ, हो जाएगा. ಆಗ್ತದೆ. प्रेयर करना मत छोड़ो. ಪ್ರಾರ್ಥನೆ ಮಾಡುವುದು ನಿಲ್ಲಿಸುವುದು ಬೇಡ. उछल तो वो शब्द जो आता है, ಎತ್ತುವುದು ಅದರ ಅರ್ಥ अभी ಇದಾಗ್ತದೆ. नहीं होता, ಈಗ ಆಗೋದಿಲ್ಲ, अभी हो रहा नहीं है, ಈಗ ಆಗ್ತಾ ಇಲ್ಲ, प्रेयर भी नहीं हो रहा, ಪ್ರಾರ್ಥನೆ ಮಾಡ್ಲಿಕ್ಕೂ ಆಗ್ತಾ आगे ಇಲ್ಲ, जाने के लिए ताकत नहीं है, ಮುಂದೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, वो अभी आगे जाने के लिए वो बल नहीं है, क्योंकि पैर भी उखल नहीं पा रहे हैं. ಮುಂದೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ಯಾಕೆಂದ್ರೆ ಕಾಲು ಕೂಡ ಎತ್ತಲಿಕ್ಕೆ ಬರ್ತಾ तभी ಇಲ್ಲ. हम उठाते हैं. ಆವಾಗ ನಾವು ಎಬ್ಬಿಸ್ತೇವೆ. ओके, अपने बच्चों को हम अपने आप बिठाते हैं ಯಾವ ರೀತಿ ಮಗುವನ್ನು ನಾವು ಎತ್ತುಕೊಳ್ತೇವೆ और उनको लेके आगे जाते ಮತ್ತೆ हैं. ಅವರನ್ನು ಎತ್ತುಕೊಂಡು ಮುಂದಕ್ಕೆ ಹೋಗ್ತೇವೆ. ओके, जब बच्चे बोलते हैं नो अब चल नहीं पा रहे हैं, ಮಕ್ಕಳು ಹೇಳ್ತಾರೆ ನಿಮ್ಗಿಂದ ನಡಿಲಿಕ್ಕೆ ಆಗ್ತಾ ಇಲ್ಲ, अरे थोड़ा सा है, चल चल बोलते हैं, ನಾವು ಹೇಳ್ತೇವೆ ಇನ್ನು ಸ್ವಲ್ಪ ದೂರನೇ ಇದೆ, तो ನಡಿ वो ಎಂಬುದಾಗಿ. उठाना है, उनको प्रोत्साह कर रहे हैं. ಅದರ ಅರ್ಥ ಅವರನ್ನು ಎಬ್ಬಿಸ್ತಾ ಇದ್ದೇವೆ, जब ಅವರಿಗೆ वो थक ಪ್ರೋತ್ಸಾಹ गए तो ಮಾಡ್ತೇವೆ. माँ बाप को पता चलता है अभी बच्चा नहीं चलेगा. ಅವರು ಸೋತು ಹೋದ ಮೇಲೆ ತಂದೆ ತಾಯಿಗೆ ಗೊತ್ತಾಗ್ಬಿಡ್ತದೆ ಇನ್ನು ಮಗು ಮುಂದೆ ನಡಿಲಿಕ್ಕೆ तभी ಆಗೋದಿಲ್ಲ. क्या करते हैं, ಅವಾಗ ಏನ್ ಮಾಡ್ತೇವೆ? बच्चे को उठाते हैं, ಮಗುವನ್ನು ಎತ್ಕೊಳ್ತೇವೆ, बिठाते हैं ಕೂಡ್ಸ್ಕೊಡ್ತೇವೆ और आगे लेके जाते ಮತ್ತೆ हैं. ಮುಂದೆ ಹೋಗ್ತೇವೆ. वही है अर्थ इधर. ಅದೇ ಅರ್ಥ ಇಲ್ಲಿದೆ. हालेलुया. ಹಾಲೆಲೂಯಾ. वो हमें प्रोत्साह करके आगे लेके जाता है, ಆತನು ನಮ್ಮನ್ನು ಪ್ರೋತ್ಸಾಹ ಪಡಿಸಿ ಮುಂದಕ್ಕೆ लेकिन ತೆಗೆದುಕೊಂಡು आगे नहीं जा ಹೋಗ್ತಾನೆ. पा रहे हैं तभी ಯಾವಾಗ ನಮ್ಮಿಂದ ಹೋಗ್ಲಿಕ್ಕೆ वो हमें ಆಗೋದಿಲ್ಲ, उठाता है और आगे लेके जाता ನಮ್ಮನ್ನು है. ಎತ್ತಿಕೊಂಡು ಆತನು ಮುಂದಕ್ಕೆ इवन ಹೋಗ್ತಾನೆ. इन प्रेयर, प्रार्थना में भी ಪ್ರಾರ್ಥನೆಯಲ್ಲಿಯೂ ಕೂಡ 8वां अध्याय रोम की पत्रिका बहुत मेरा पसंदीदा अध्याय है. 8ನೇ ಅಧ್ಯಾಯ ರೋಮಾಪುರದವರಿಗೆ ನನಗೆ ಇಷ್ಟವಾಗಿರುವಂತ ಅಧ್ಯಾಯ. उधर ऐसा लिखा गया है, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, जब हम प्रार्थना नहीं कर पाते हैं तभी पवित्र आत्मा हमें प्रार्थना में मदद करता है. ಯಾವಾಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲವೋ ಆವಾಗ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ ಪ್ರಾರ್ಥಿಸುವುದಕ್ಕಾಗಿ. मैं परमेश्वर से बोलने लग गया, ನಾನು ಕರ್ತನಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದೆ, प्रार्थना करना मेरा पार्ट है, ಪ್ರಾರ್ಥನೆ ಮಾಡುವುದು ಅದು ನನ್ನ वो ಭಾಗವಾಗಿದೆ, भी तू ही कर रहा है. ಅದನ್ನು ಕೂಡ ನೀನೇ ಮಾಡ್ತಾ ಇದೀಯಾ. यानी हम मुझे सिर्फ विश्वास करना है. ಅದರ ಅರ್ಥ ನಾನು ನಂಬಬೇಕು ಮಾತ್ರ. हालेलुया. ಹಾಲೆಲೂಯಾ. वो हमें उठाता है, वो हमें उठो तो उछल तो. ನಮ್ಮನ್ನು ಎಬ್ಬಿಸುತ್ತಾನೆ ಮತ್ತು ನಮ್ಮನ್ನು ಎತ್ತಿಕೊಳ್ತಾನೆ. हालेलुया. ಹಾಲೆಲೂಯಾ. ओके, he lifts me, he raises me and lifts me. ನಮ್ಮನ್ನು ಎಬ್ಬಿಸುತ್ತಾನೆ ಮತ್ತೆ ನಮ್ಮನ್ನು ಎತ್ತುಕೊಳ್ತಾನೆ. raises का ये जो शब्द आता है उसमें और एक जो है अर्थ भी आता है. ಎಬ್ಬಿಸ್ತಾನೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಇನ್ನೊಂದು ಅರ್ಥ ಕೂಡ ಬರ್ತದೆ, मौत से उठाना. ಮರಣದಿಂದ ಎಬ್ಬಿಸುವಂತದ್ದು. और लिफ्ट जो है ना, हमारे आत्मा में हम जब ये हो जाते हैं, क्रश हो जाते हैं, तभी हमारे आत्मा को उठाना. ಎತ್ತುವಂತದ್ದು ಹೇಳುವಾಗ ಆತ್ಮಿಕ ರೀತಿಯಲ್ಲಿ ನಾವು ಕುಗ್ಗಿ ಹೋದಾಗ ನಮ್ಮನ್ನು ಆವಾಗ ಆತ್ಮಿಕ ರೀತಿಯಲ್ಲಿ ಎತ್ತುವಂತದ್ದು. हमारा परमेश्वर हमें उठाने वाला परमेश्वर. ನಮ್ಮ ಕರ್ತನು ನಮ್ಮನ್ನು ಎತ್ತುವ So वो क्या ಕರ್ತನಾಗಿದ್ದಾನೆ. करता है? ಆತನ ಏನ್ ಮಾಡ್ತಾನೆ? He raises and lifts us up. ಆತನು ಎಬ್ಬಿಸುತ್ತಾನೆ ಮತ್ತು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಹೇಳ್ರಿ ಕನ್ನಡದಲ್ಲಿ. ಕನ್ನಡದಲ್ಲಿ ಹೇಳೋಣ, ಆತನು ನನಗೆ, ಆತನು ನನ್ನನ್ನು ಎಬ್ಬಿಸುತ್ತಾನೆ, ಮೇಲಕ್ಕೆ ಎತ್ತುತ್ತಾನೆ. किसको उठाता है वो? ಯಾರನ್ನು ಎಬ್ಬಿಸ್ತಾನೆ? किसको उठाता है? ಯಾರನ್ನು ಎಬ್ಬಿಸ್ತಾನೆ? उधर दो शब्द है उधर. ಅಲ್ಲಿ ಎರಡು ಶಬ್ದ ಇದೆ, गरीब और लाचार बोल के लिखा गया है. ಬಡವರು ಮತ್ತೆ ದಿಕ್ಕಿಲ್ಲದವರು. Okay, ದೀನರನ್ನು. ओके, और एक शब्द आ सकता है दरिद्र. करेक्ट? दरिद्र. ओके, दरिद्र, यूज दिस शब्द इन मराठी, इट इज दरिद्र. ओके, सो पुअर एंड द नीडी, गरीब और लाचार लोगों को वो उठाता है. ಬಡವರನ್ನು ಮತ್ತೆ ದೀನರನ್ನು ಆತನು ಎಬ್ಬಿಸುತ್ತಾನೆ. हालेलुया. ಹಾಲೆಲೂಯಾ.
हालेलुया। यीशु मसीह 4 अध्याय लूक के सुसंदेश में अगर आप जाएंगे तो उधर यीशु मसीह ऐसा कह रहा है. ಲೂಕನ ಸುವಾರ್ತೆಯಲ್ಲಿ ನೀವು ಹೋಗುವುದಾದ್ರೆ ಅಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ. ओके, यीशु अपने अपने मिशन के विषय में उधर अनाउंसमेंट कर रहा है. ಯೇಸು ಸ್ವಾಮಿ ತನ್ನ ಒಂದು ಕಾರ್ಯದ ವಿಷಯವಾಗಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ. मैनिफेस्ट कर रहा है. मैनिफेस्टो यानी मैं क्या करने वाला हूँ. ನಾನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅದರ ವಿಷಯವಾಗಿ ಅಲ್ಲಿ ಹೇಳ್ತಾ गरीबों ಇದ್ದಾನೆ. को शुभ वर्तमान देने के लिए आया हूँ. ನಾನು ಬಡವರಿಗೆ ಶುಭ ಸಂದೇಶವನ್ನು ये दोनों ಸಾರುವುದಕ್ಕಾಗಿ चीज ಬಂದೆ. उधर उसको मैनिफेस्टो में आता है. ಈ ಎರಡು ಕಾರ್ಯ ಅಲ್ಲಿ ಬರ್ತದೆ. ಹೋಗ್ತಾ उसी तरह ಇದ್ದಾರೆ. यीशु को पूछेंगे तो ಅದೇ ರೀತಿಯಾಗಿ ಯೇಸು ಸ್ವಾಮಿಯನ್ನು वो ಕೇಳುವುದಾದ್ರೆ लूक के शुभ वर्तमान 4 अध्याय 16, 17, 18 में है. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16, 17, 18 परमेश्वर ने मुझे अभिषेक किया है. ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. किस लिए अभिषेक किया है? ಯಾವುದಕ್ಕಾಗಿ गरीबों ಅಭಿಷೇಕಿಸಿದ್ದಾನೆ? को शुभ वर्तमान देने के लिए. ಬಡವರಿಗೆ ಶುಭ ಸಂದೇಶ ये ಸಾರುವುದಕ್ಕಾಗಿ. दोनों पॉइंट है ಈ उसमें. ಎರಡು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. मैं लाचारों को और दरिद्र लोगों को उठाने के लिए मैं आ गया हूँ. ನಾನು ದೀನರಿಗೆ ಬಡವರಿಗೆ ಮೇಲಕ್ಕೆ ಎತ್ತುವುದಕ್ಕಾಗಿ ಬಂದಿದ್ದೇನೆ. हालेलूया. हालेलुया. और 2 शब्द है उधर. ಇನ್ನೂ ಎರಡು ಶಬ್ದ ಅಲ್ಲಿದೆ. ओके, वो है धूल बोल के है उधर. ಧೂಳಿನಲ್ಲಿ, ಧೂಳಿನಲ್ಲಿ ಮತ್ತೆ ಎಲ್ಲಿಂದ? ತಿಪ್ಪೆಯಿಂದ. ತಿಪ್ಪೆಯಿಂದ. ಕನ್ನಡದಲ್ಲಿ ಹೇಳ್ರಿ. ಧೂಳಿನಿಂದ, ತಿಪ್ಪೆಯಿಂದ. और एक बार ಧೂಳಿಂದ, ತಿಪ್ಪೆಯಿಂದ. मराठी मध्ये धुळीतून आणि अजून एक शब्द आहे बघा. नाही नाही, उकिरडा, हिप, गटर 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 है. ओके, वेरी गुड. इंग्लिश में डस्ट एंड हीप बोलते हैं. ओके, सो धूल और तिप्पे, धूल और गंदगी, ऐसा. सो धूल से और गंदगी से मैं मुझे उठाता है. ಧೂಳಿನಿಂದ ಮತ್ತೆ ತಿಪ್ಪೆಯಿಂದ ನಮ್ಮನ್ನು ಎಬ್ಬಿಸ್ತಾನೆ. सो कहाँ से उठाता है? ಎಲ್ಲಿಂದ ಎಬ್ಬಿಸ್ತಾನೆ? कहाँ से? ಎಲ್ಲಿಂದ? हाँ बोलिए, आवाज उठा के. ಧೂಳಿನಿಂದ, ತಿಪ್ಪೆಯಿಂದ. ಗಟ್ಟಿಯಾಗಿ ಹೇಳ್ರಿ, ಎಲ್ಲರೂ ಹೇಳುವವರೆಗೆ ಬಿಡಂಗಿಲ್ಲ. ಹಾ, कहाँ से उठाता है? ಧೂಳಿನಿಂದ, ತಿಪ್ಪೆಯಿಂದ. और एक बार, ಧೂಳಿನಿಂದ, ತಿಪ್ಪೆಯಿಂದ. वो हमारा जगह है. ಅದೇ ನಮ್ಮ ಸ್ಥಳ ಆಗಿದೆ. सिद्धनाल के ऑल नाइट प्रेयर में ಸಿದ್ನಾಳ್ನಲ್ಲಿ ಆಲ್ ನೈಟ್ ಪ್ರೇಯರ್ ಮಾಡುವಾಗ मैसेज कंप्लीट नहीं कर पाया. ಅಲ್ಲಿ ಸಂದೇಶ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ओके, उस नाइट, उस रात के वक्त भी हम ये ध्यान कर रहे थे. ಆ ರಾತ್ರಿ ವೇಳೆಯಲ್ಲಿ ಕೂಡ ನಾವು ಇದು ಧ್ಯಾನ ಮಾಡ್ತಾ ಇದ್ವಿ. ಆತನ ನನ್ನನ್ನು ಕೆಸರದಿಂದ ಎಬ್ಬಿಸುತ್ತಾನೆ बोल के हम ध्यान कर रहे थे. गंदगी में से ಹೊಲಸಿನಿಂದ ನನ್ನನ್ನು ಎಬ್ಬಿಸುವುದು वो ಎಂಬುದಾಗಿ. गाना है ना, ಹೊಲಸಾದ ಕೆಸರದಿಂದ ನನ್ನನ್ನು. इसका मतलब है वो ಹೊಲಸ ಕೆಸರ में हम थे. ಅದರ ಅರ್ಥ ಇದಾಗಿದೆ, ಆ ಹೊಲಸಾದ ಕೆಸರಿನಲ್ಲಿ ನಾವಿದ್ವಿ. हालेलुया. और उस हालेलुया. रात को कितने लोग सिद्धनाल के ऑल नाइट प्रेयर में थे? ಎಷ್ಟು ಜನರು ಸಿದ್ದನಾಳ್ನಲ್ಲಿ ಆಲ್ ನೈಟ್ ಪ್ರೇಯರ್ ಇದ್ರಿ? सो एक उदाहरण मैं दे रहा था उस रात को. ಆ ರಾತ್ರಿ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೆ. किस प्राणी का उदाहरण दे रहा था? ಯಾವ ಪ್ರಾಣಿಯ ಉದಾಹರಣೆ ಕೊಟ್ಟೆ? देखेंगे याद है क्या नहीं. एक पवित्र प्राणी का उदाहरण दे रहा था मैं. ಒಂದು ಪವಿತ್ರ ಪ್ರಾಣಿಯ ಉದಾಹರಣೆ जिसको आप सब उठा के प्यार करेंगे ಯಾರನ್ನ ನೀವು ಎತ್ತಿಕೊಂಡು ಮುದ್ದು ಮಾಡ್ತೀರಾ और बार बार चूमेंगे उसको. ಮತ್ತೆ ಪದೇ ಪದೇ ಅದಕ್ಕೆ ಮುತ್ತು आई ಕೊಡ್ತೀರಾ. लव बोल के इधर रखेंगे. ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ತೇವೆ. वो प्राणी का नाम है सुअर. ಆ ಪ್ರಾಣಿ ಹೆಸರು ಹಂದಿ कितने ಆಗಿದೆ. लोग सुअर को जैसे मैंने एक्टिंग करके दिखा वैसा करेंगे? ನಾನು ಮಾಡಿರುವ ರೀತಿಯಲ್ಲಿ ಎಷ್ಟು ಜನ ಹಂದಿಯನ್ನು ಎತ್ತುಕೊಂಡು ಮಾಡ್ತೀರಾ? थोड़े पसंद नहीं करते, छोड़ दो. हालेलुया. हालेलुया. और वो अलग रहते हैं. मैं गटर के सुअर का बात कर रहा हूँ, आप गोवा का सुअर का बात कर रहे हैं, खाते हैं वो नहीं. मैं गटर के सुअर का बात कर रहा हूँ. ಗಟ್ರಿನಲ್ಲಿ ಇರುವಂತ ಒಂದು ಹಂದಿಯ ವಿಷಯ ನಾನು वो गटर के में सुअर में जाके उधर एंजॉय करते रहता है वो. ಆ ಒಂದು ಗಟ್ರಿನಲ್ಲಿ ಆ ಹಂದಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತದೆ. हमारे बाथरूम का पानी जाता है उधर, ನಮ್ಮ ಟಾಯ್ಲೆಟ್ ನೀರೆಲ್ಲ ಅಲ್ಲಿ ಹೋಗ್ತದೆ. बट टॉयलेट का पानी जाता है, ಟಾಯ್ಲೆಟ್ ನೀರಲ್ಲಿ ಹೋಗ್ತದೆ. सब टाइप का पानी जाता है. ಎಲ್ಲ ರೀತಿಯ ನೀರಲ್ಲಿ ಗಟ್ರಿನಲ್ಲಿ अलग अलग ಹೋಗ್ತದೆ. तरह के कीटाणु है उधर. ಅಲ್ಲಿ ಬೇರೆ ಬೇರೆ ರೀತಿಯಾದಂತ और ಕೀಟಾಣುಗಳಿದ್ದಾವೆ. उस गंदगी में ये अच्छी तरह से एंजॉय कर रहा है. ಆ ಹೊಲಸಿನಲ್ಲಿ ಹಂದಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ. कितने लोग वे उस तरह के सुअर को वो सो क्यूट पिग बोल के उठाएंगे. ಎಷ್ಟು ಜನರು ಆ ಹಂದಿಯನ್ನು ಎಷ್ಟು ಮುದ್ದಾಗಿರುವ ಹಂದಿ ಎಂಬುದಾಗಿ ಎತ್ತುಕೊಳ್ತೇವೆ. I will keep this pig with me. ನಾನು ಈ ಹಂದಿಯನ್ನು ನನ್ನೊಟ್ಟಿಗೆ ಇಟ್ಟುಕೊಳ್ತೇನೆ. I love pigs. ನನಗೆ ಹಂದಿಗಳು ಇಷ್ಟ. एक बात बोलता हूँ, ಒಂದು ಮಾತನ್ನು ಹೇಳ್ತೇನೆ. इवन बच्चा ना वो उसको नहीं निकलेगा, है ಚಿಕ್ಕ ना. ಮಕ್ಕಳು ಕೂಡ ಅದನ್ನು ತೆಗೆದುಕೊಳ್ಳಿಕ್ಕೆ जब अबियल छोटा था तभी ಅಬಿಯಲ್ मुझे ಚಿಕ್ಕವನಾಗಿರುವಾಗ लगता है नर्सरी में था, ನನಗನ್ನಿಸ್ತದೆ ನರ್ಸರಿಯಲ್ಲಿ हमारे घर के पास एक कुत्ता बच्चा दिया था.
ನಮ್ಮ ಮನೆ ಹತ್ರ ನಾಯಿ ಮರಿ ಹಾಕಿತ್ತು. बहुत ब्यूटीफुल लग रहे थे वो कुत्ते के बच्चे. ಆ ನಾಯಿ ಮರಿಯನ್ನು ನೋಡುವಾಗ ಬಹಳ ಸುಂದರವಾಗಿರ್ತವೆ. I want बोल के बैठ गया वो. ನನಗೆ ಬೇಕು ಬೇಕು ಎಂಬುದಾಗಿ ಹೇಳ್ತಾ हम ಕೂತ್ಕೊಂಡ. बोल रहे हैं उसको this is gaunty dog, don't take. ನಾವು ಹೇಳ್ತಾ ಇದ್ದೇವೆ ಇದು ಗೌಟಿ ನಾಯಿ ಆಗಿದೆ, ಅದನ್ನ ತೆಗೆದುಕೊಳ್ಬೇಡ. अब भी बहुत क्यूट लग रहे, थोड़े दिनों के बाद चेहरा अलग होगा. ಈಗ ಸುಂದರವಾಗಿ ಕಾಣ್ತದೆ, ಸ್ವಲ್ಪ ದಿನ ಆದ್ಮೇಲೆ ಅದರ ರೂಪ ಬದಲಾಗ್ತದೆ. रियली वो बहुत व्हाइट कलर थे और प्योर व्हाइट और बहुत बाल थे उनको. ಆ ನಾಯಿಗಳಿಗೆ ಬಿಳಿ ಆಗಿತ್ತು, ಬಹಳಷ್ಟು ಕೂದಲಿಂದ ತುಂಬಿತ್ತು. You know बहुत बहुत रियली ऐसा लेने जैसा लग रहा. ನೋಡುವಾಗ ಎತ್ಕೊಳ್ಬೇಕು ಹೆಂಗ್ ಆಸೆ ಬರ್ತಾ ಇತ್ತು. वही अबियल अगर सुअरों को देगा कि आई लव पिग्स बोल के लेगा क्या? ಅದೇ ಅಬಿಯಲ್ ಹಂದಿಗಳನ್ನು ನೋಡುವಾಗ ನನಗೆ ಹಂದಿ ಇಷ್ಟ ಎಂಬುದಾಗಿ ತೆಗೆದುಕೊಳ್ತಾನೆ. So nice brown nice smell लेगा क्या? ಬಹಳ ಒಳ್ಳೆ ರೀತಿಯಿಂದ ವಾಸನೆ ಬರ್ತಾ ಇದೆ ಎಂಬುದಾಗಿ ಎತ್ಕೊಳ್ತಾನ. आत्मिक रीति में अगर हम देखेंगे तो ಆತ್ಮಿಕ ರೀತಿಯಲ್ಲಿ ನಾವು ನೋಡುವುದಾದ್ರೆ वो धूल वो केसर वो गंदगी वो हमारा जगह ಆ है. ಧೂಳು, ಆ ತಿಪ್ಪೆ, ಆ ಕೆಸರು ಅನ್ನುವಂಥದ್ದು ಅದೇ ನಮ್ಮ ಸ್ಥಳವಾಗಿದೆ. परमेश्वर ऐसा बोलना चाहिए. ಕರ್ತನು ಹೀಗೆ ಹೇಳ್ಬೇಕು. परमेश्वर बोलना चाहिए I hate you. ಕರ್ತನು ಹೀಗೆ ಹೇಳ್ಬೇಕು, ನಿನ್ನನ್ನು ನಾನು But he ದ್ವೇಷಿಸ್ತೇನೆ. never said I hate you. He said I still love you. ಆತನು ನಿನ್ನನ್ನು ದ್ವೇಷಿಸ್ತೇನೆ ಹೇಳಿಲ್ಲ, ಈಗಲೂ ಕೂಡ ನಿನ್ನನ್ನು ನಾನು You ಪ್ರೀತಿಸ್ತೇನೆ. are dirty in sin but I still love you. ನೀನು ಪಾಪದಲ್ಲಿ ಹೊಲಸಾಗಿದ್ಯಾ, ಆದ್ರೂ ನಿನ್ನನ್ನು ನಾನು वो ಪ್ರೀತಿಸ್ತೇನೆ. धूल में है फिर भी मैं तुझे प्यार करता हूँ. ಆ ಧೂಳಿನಲ್ಲಿ ನೀನು ಇದೆಯಾ, ಆದ್ರೂ ನಿನ್ನನ್ನು ನಾನು ಪ್ರೀತಿಸ್ತೇನೆ. तू वो गंदगी में है फिर भी मेरा प्यार तेरे लिए कभी खत्म नहीं ನೀನು होगा. ಆ ಹೊಲಸಿನಲ್ಲಿ ಇದೆಯಾ, ಆದ್ರೆ ನಿನಗಾಗಿ ನನ್ನ ಪ್ರೀತಿ ಎಂದಿಗೂ ಅದು ಮುಗಿದು ಹೋಗುವುದಿಲ್ಲ. तू जितना गंदा बनते जाएगा उतना मेरा प्यार तेरे लिए बढ़ते जाएगा. ಎಷ್ಟು ನೀನು ಹೊಲಸಾಗ್ತಾ ಹೋಗ್ತೀಯೋ ಅಷ್ಟು ನನ್ನ ಪ್ರೀತಿ ನಿನಗಾಗಿ ಹೆಚ್ಚಾಗ್ತಾ ಹೋಗ್ತದೆ. That is the love of my Jesus. ಅದೇ ನನ್ನ ಕರ್ತನ ಒಂದು ಪ್ರೀತಿಯಾಗಿದೆ. हमें कहाँ से लिया है कभी कभी याद करना है. ನಮ್ಮನ್ನು ಎಲ್ಲಿಂದ ಎತ್ತಿಕೊಂಡನು ಕೆಲವೊಮ್ಮೆ ನಾವು ನೆನಪು ಮಾಡಿಕೊಳ್ಬೇಕು. शुरुआत में मैं बोल रहा था ना हमें कहाँ से लिया है याद करना है. ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೆ ಎಲ್ಲಿಂದ ನಮ್ಮನ್ನು ಆತನು ಎತ್ತಿಕೊಂಡನು. इन दिनों अभी 6 महीने से हम लगातार इधर है ना, इधर के है ना, तो बार बार पास्टर हमारे बड़े पास्टर एक बात कहते हुए मैं सुना हूँ. ಈ ದಿನಗಳಲ್ಲಿ 6 ತಿಂಗಳಿಂದ ನಾವು ನಿಮ್ಮೊಟ್ಟಿಗೆ ಇದೇವಲ್ಲ, ನಮ್ಮ ಹಿರಿಯ ಪಾಸ್ಟರ್ ಪದೇ ಪದೇ ಹೇಳುವ ಒಂದು ಮಾತು ನಾನು ಕೇಳಿದ್ದೇನೆ. बहुत सारे लोगों के परमेश्वर ने स्थिति बदली है. ಅನೇಕ ಜನರ ಸ್ಥಿತಿಯನ್ನು ಕರ್ತನು ಬದಲಾಯಿಸಿದಾನೆ ಎಂಬುದಾಗಿ. 20-25-30 साल पहले हम कुछ थे, ಈ 20-25 ವರ್ಷಗಳ ಹಿಂದೆ ನಾವೇನೋ ಇದ್ವಿ, लेकिन अभी बहुत कुछ बदल दिया है. ಆದ್ರೆ ಈಗ ಅನೇಕ ಕಾರ್ಯಗಳು ಬದಲಾಗಿದ್ದಾವೆ. अभी कहानी बदल गई है. ಈಗ ಕಥೆನೇ ಬದಲಾಯಿತು. हाँ या ना? ಹೌದೋ ಇಲ್ಲವೋ? ओके, तभी कहानी अलग थी. ಆವಾಗ ಕತೆ ಬೇರೆ ಆಗಿತ್ತು. हमारी सांपत्तिक कहानी अलग थी. ನಮ್ಮ ಸಾಂಪತ್ತಿಕವಾದ ಕತೆ ಬೇರೆ ಆಗಿತ್ತು. हमें देख के कोई सामने पास नहीं लेता था. ನಮ್ಮನ್ನು ನೋಡಿ ಯಾರು ಹತ್ತಿರಕ್ಕೆ ಕರೀತಾ ಇರ್ಲಿಲ್ಲ. ओके, परमेश्वर झुक के देखा बोल के बोला ना. ಕರ್ತನು ನಮ್ಮನ್ನು ಬಗ್ಗಿ ನೋಡಿದನು ಎಂಬುದಾಗಿ ನಾನು और ಹೇಳಿದೆ उधर ಅಲ್ಲ. इग्नोर करने के विषय में मैंने उदाहरण दिया. ಅಲ್ಲಿ ನಿರ್ಲಕ್ಷಿಸುವ ವಿಷಯವಾಗಿ ನಾನು ಉದಾಹರಣೆ ಕೊಟ್ಟೆ. लोग हमें ऐसा करते थे, ಜನರು ನಮಗೆ ಹೀಗೆ ಮಾಡ್ತಾ ಇದ್ರು. लेकिन उस प्यारे परमेश्वर पिता परमेश्वर की नजर हम पर गिरी. ಆದ್ರೆ ಆ ತಂದೆಯಾದ ದೇವರ ದೃಷ್ಟಿ ನಮ್ಮ ಮೇಲೆ ಬಿತ್ತು. उसकी प्यार की नजर हम पे गिरी. ಆತನ ಪ್ರೀತಿಯ ದೃಷ್ಟಿ ನಮ್ಮ ಮೇಲೆ उसका ಬಿತ್ತು. दिल हम पर आ गया. ಆತನ ಹೃದಯ ನಮ್ಮ ಮೇಲೆ ಬಂತು. उसका दिल हमारे लिए प्यार से भर गया. ಆತನ ಹೃದಯ ನಮಗಾಗಿ ಪ್ರೀತಿಯಿಂದ और जब ತುಂಬಲ್ಪಟ್ಟಿತು. उसकी नजर हम पर गिरी, ಯಾವಾಗ ಆತನ ದೃಷ್ಟಿ ನಮ್ಮ ಮೇಲೆ ಬಿತ್ತು, उसने हमें उज्जीवन करके हमें धारण दे दिया. ಆತನು ನಮ್ಮನ್ನು ಉಜ್ಜೀವನ ಪಡಿಸಿ ನಮಗೆ ರಕ್ಷಣೆಯನ್ನು अपने ಕೊಟ್ಟನು. पुत्र यीशु मसीह के खून से हमें धो दिया. ತನ್ನ ಮಗನಾಗಿರುವ ಯೇಸುವಿನ ರಕ್ತದಿಂದ ನಮ್ಮನ್ನು ತೊಳೆದನು. आज इतने साल के बाद हमारी कहानी बदल गई है. ಇಷ್ಟು ವರ್ಷಗಳಾದ ಮೇಲೆ ಈಗ ನಮ್ಮ ಕತೆ ಬದಲಾಗಿದೆ. हालेलुया. हालेलुया. आंटी एक बार बोल रहे थे आवाग 50 रुपए शर्ट. ಆ ಆಂಟಿ ಒಂದು ಸರಿ ಮಾತಾಡುವಾಗ ಹೇಳ್ತಾ ಇದ್ರು, ತಬ್ वो 50 ರೂಪಾಯಿ वाला ಶರ್ಟ್. अब अलग है. ಈಗ ಬೇರೆ ಆಗಿದೆ. 50 रुपए भिक्षकर ಕೊಡ್ತೀವಿ. 50 ರೂಪಾಯಿ हम भिखारियों को देते हैं. उधर वो स्थिति को परमेश्वर ने लाया है. ಆ ಸ್ಥಿತಿಗೆ ಕರ್ತನು ತಂದಿದ್ದಾನೆ. कहाँ थे हम? ಎಲ್ಲಿದ್ವಿ ನಾವು? वो धूल में थे. ಆ ಧೂಳಿನಲ್ಲಿ ಇದ್ವಿ. वो केसर में थे. ಆ ಒಂದು ಕೆಸರಿನಲ್ಲಿ ನಾವಿದ್ವಿ. उस गंदगी में थे. ಆ ಹೊಲಸಿನಲ್ಲಿ ನಾವಿದ್ವಿ. You know, वो देखने के बाद भी लोग ऐसा नहीं बोलना चाहिए. ನೋಡುವಾಗ ಜನರು ಹೊಲಸು ಎಂಬುದಾಗಿ ಹೇಸಿಕೊಳ್ಬೇಕು. देवदूत देखेंगे तो वो so dirty बोलना चाहिए. ದೇವದೂತರು ನೋಡುವಾಗ ಎಷ್ಟು ಹೊಲಸು ಎಂಬುದಾಗಿ ಹೇಳಬೇಕಾಗಿತ್ತು. लेकिन परमेश्वर ने उन देवदूतों को बोला, ಆದ್ರೆ ಕರ್ತನು ಆ ದೇವದೂತರಿಗೆ ಹೇಳಿದನು, they are dirty but I have died for them. ಅವರು ಏನೋ ಹೊಲಸಾಗಿದ್ದಾರೆ, ಅವರಿಗಾಗಿ ನಾನು ಪ್ರಾಣ ಕೊಟ್ಟಿದ್ದೇನೆ. यीशु ने कहा they are dirty but लेकिन मैं उनके लिए ही मरा हूँ. ಯೇಸು ಸ್ವಾಮಿ ಹೇಳಿದನು, ಅವರು ಹೊಲಸೇನೋ ಇದ್ದಾರೆ, ಆದ್ರೆ ಅವರಿಗಾಗಿ ಪ್ರಾಣವನ್ನು ನಾನು उनको पवित्र ಕೊಟ್ಟಿದ್ದೇನೆ. करने के लिए मरा हूँ. ಅವರಿಗೆ ಪವಿತ್ರ ಪಡಿಸುವುದಕ್ಕಾಗಿ ನಾನು ಸತ್ತಿದ್ದೇನೆ.
ಇದ್ದೇನೆ. उनको धूल से उठा के, ಅವರನ್ನು ಧೂಳಿನಿಂದ ಎಬ್ಬಿಸಿ, गंदगी से उठा के, ಹೊಲಸಿನಿಂದ ಎಬ್ಬಿಸಿ, उस गटर से उठा के ಆ ತಿಪ್ಪೆಯಿಂದ ಅವರನ್ನು ಎಬ್ಬಿಸಿ, मेरे साथ मैं उनको बिठाया हूँ, ನನ್ನೊಟ್ಟಿಗೆ ನನ್ನ ಪಕ್ಕದಲ್ಲಿ ಅವರನ್ನು ಕೂಡಿಸಿದ್ದೇನೆ. और वो लोग मेरे साथ ಅವರು ನನ್ನೊಟ್ಟಿಗೆ जब मैं दूसरे बार आऊंगा ಎರಡನೇ ಸಾರಿ ನಾನು ಬರುವಾಗ वो न्याय करेंगे. ಅವರು ನ್ಯಾಯ ಮಾಡ್ತಾರೆ. ये परमेश्वर का वचन कहता है. ಇದು ಕರ್ತನ ವಚನ ಹೇಳ್ತದೆ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. ताली बजा के उसकी स्तुति कीजिए. ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸೋಣ. और छठा और सातवां क्रियापद कहता है, 6ನೇ ಮತ್ತೆ 7ನೇ ಕ್ರಿಯಾಪದ ಹೇಳ್ತದೆ. ओके, वो छठा और सातवां कहता है कि वो सीटेड एंड सेटल्ड अस, ಪ್ರಭುಗಳ ಜೊತೆಗೆ ಕೂಡಿಸಿದ್ದಾನೆ, वो हमें बिठाया है. ಆತನು ನಮ್ಮನ್ನು ಕೂಡಿಸಿದ್ದಾನೆ. हालेलुया. ಹಾಲೆಲೂಯಾ. तो परमेश्वर की स्तुति करने के लिए कारण है. ಕರ್ತನನ್ನು ಸ್ತುತಿಸುವುದಕ್ಕಾಗಿ ಕಾರಣಗಳಿದಾವ. हालेलुया. ಹಾಲೆಲೂಯಾ. ओके, पहला 2 क्रियापद कहता है वो कौन है. ಮೊದಲನೇ 2 ಕ್ರಿಯಾಪದ ಹೇಳ್ತದೆ ಆತನು ಯಾರಾಗಿದ್ದಾನೆ. तीसरा क्रियापद वो क्या कर रहा है. 3ನೇ ಕ್ರಿಯಾಪದ ಆತನು ಏನು ಮಾಡ್ತಾ वो ಇದ್ದಾನೆ, देख रहा है. ಆತನು ನೋಡ್ತಾ ಇದ್ದಾನೆ. देखने के लिए भी नम्रता चाहिए. ನೋಡುವುದಕ್ಕಾಗಿ ನಮ್ರತೆ ಬೇಕು. उसके बाद क्या करता है, ಅದಾದ್ಮೇಲೆ ಏನ್ ಮಾಡ್ತಾನೆ, हमें उठाता है. ನಮ್ಮನ್ನು ಎಬ್ಬಿಸ್ತಾನೆ. उसके बाद हमें बिठाता है. ಅದಾದ್ಮೇಲೆ ನಮ್ಮನ್ನು ಕೂಡಿಸ್ತಾನೆ. वो बोल रहा है कि कम माय सन, you are dirty but I'll wash you and I'll make you sit with me. ಆತನು ಹೇಳ್ತಾನೆ, ಬಾ ನನ್ನ ಮಗನೇ, ನೀನು ಹೊಲಸಾಗಿದ್ಯಾ, ನಿನ್ನನ್ನು ಸ್ವಚ್ಛಪಡಿಸಿ ನಾನು ಕೂಡಿಸುತ್ತೇನೆ ಎಂಬುದಾಗಿ. कौन अपने घर में एक गंदे जानवर को लेके जाते हैं. ಯಾರಾದ್ರೂ ನಮ್ಮ ಮನೆಯಲ್ಲಿ ನಾವು ಹೊಲಸಾದ ಪ್ರಾಣಿಯನ್ನು ತೆಗೆದುಕೊಂಡು ಹೋಗ್ತೇವಾ. ओके, वो हंदी को कौन लेके जाते ಆ हैं. ಹಂದಿಯನ್ನು ಯಾರು ತೆಗೆದುಕೊಂಡು ಹೋಗ್ತಾರೆ. वो हंदी के जगह में हम हैं. ಆ ಹಂದಿ ಇರುವ ಸ್ಥಳದಲ್ಲಿ ನಾವಿದ್ದೇವೆ. उतने गंदे हैं हम. ಅಷ್ಟು ನಾವು ಹೊಲಸಾಗಿದ್ದೇವೆ. लेकिन परमेश्वर क्या बोलता ಆದ್ರೆ है, ಕರ್ತನ ಏನ್ ಹೇಳ್ತಾ ಇದ್ದಾನೆ, I will not hesitate you to take in my family. ನಿನ್ನನ್ನು ನನ್ನ ಕುಟುಂಬದಲ್ಲಿ ತೆಗೆದುಕೊಳ್ಳುವುದಕ್ಕಾಗಿ ನಾನು ನಾಚಿಕೆ ಪಡುವುದಿಲ್ಲ. You are dirty but I'll clean you and take you in my family. ನೀನು ಹೊಲಸೇನೋ ಇದೆಯಾ, ಆದ್ರೆ ನಿನ್ನನ್ನು ಸ್ವಚ್ಛಪಡಿಸಿ ನನ್ನ ಕುಟುಂಬದಲ್ಲಿ ನಾನು ತೆಗೆದುಕೊಳ್ತೇನೆ. हालेलुया. ಹಾಲೆಲೂಯಾ. चलिए खड़े हो जाएंगे. ಬನ್ನಿ ನಾವು ಎದ್ದು ನಿಂತುಕೊಳ್ಳೋಣ. हाथ उठा के उसकी स्तुति कीजिए. ಕರಗಳನ್ನು ಎತ್ತಿ ಆತನನ್ನು ಸ್ತುತಿಸೋಣ. उसकी स्तुति कीजिए. ಆತನನ್ನು ಸ್ತುತಿಸೋಣ. ओके, हाथ उठाइए और उसकी स्तुति कीजिए. ಕರಗಳನ್ನು ಎತ್ತಿ ಆತನನ್ನು ಸ್ತುತಿಸೋಣ. Thank you, Jesus.